ದೇವರು ಆತ್ಮಸ್ವರೂಪವನ್ನು ಆತನನ್ನು ಆರಾಧಿಸುವುದು ಆತನೆಯ ರೀತಿಯಲ್ಲಿ ಸತ್ಯಕ್ಕೆ ಹಾಗೆ ಆನಂದಿಸುವುದು. ಪರಮೋನ್ನತ ದೇವರನ್ನು ನಾವು ಸ್ತುತಿಸಲು, ಕೀರ್ತಿಸಲು, ಭಜಿಸಲು ನಮಗೆ ಬಂದಿರುವಾಗ ಮನಪೂರ್ವಕವಾಗಿ ಆತನನ್ನು ಆರಾಧಿಸುವುದು. ಆತನು ನಮ್ಮ ಮಿತ್ರನು, ಸಹಾಯಕರು, ಘನಮಾನ ಸ್ತುತಿಗೆ ಯೋಗ್ಯನಾಗಿರುವುದರಿಂದ ಭೂಲೋಕದ ಎಲ್ಲ ಚಿಂತೆ ಭಾರಗಳನ್ನು ಹೋಗಲಾಡಿಸಿ ಸಂತೋಷದಿಂದ ತುಳುವುದರಿಂದ ಆತನನ್ನು ಸ್ಮರಿಸಿ ಆತನ ನಾಮವನ್ನು ಮಾಡಲಿ ಆರಾಧನೆಯಲ್ಲಿ ಬಗೆಯಾಗಿದ್ದೇವೆ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸದೇ ಹೋದಾಗಿ ಭಕ್ತನಾದ ಕೀರ್ತಿಗಾರನು ಇರುವಾಗ ನಮ್ಮ ಸರ್ವ ಇಂದ್ರಿಯಗಳು, ನಮ್ಮ ದೇಹ, ಪ್ರಾಣ, ಶರೀರವೆಲ್ಲವೂ ಸಹ ಕರ್ತನನ್ನು ಕೊಂಡಾಡುವುದಕ್ಕೆ ಸಜ್ಜಾಗಿವೆ. ನಮ್ಮ ಆರಾಧನೆಯ ಆರಂಭ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಆತ್ಮವಾಗಿದೆ. ದೇವರ ಮಹಿಮೆಗಾಗಿ ಮಾಡುವ ಸಂಗೀತಗಳಲ್ಲಿ 70ನೆಯ ಸಂಗೀತ ಅಮೂಲ್ಯವಿದ್ದ ನಮಗೆ ಸಿಕ್ಕಿದ ಪಾಪದ ಪರಿಹಾರ. ಪುಸ್ತಕ 21ನೇ ವಿಶ್ಲೇಷಣೆ 21ನೇ ಪುಟದಲ್ಲಿರುವ ಭೋಜನ ಸಂಸ್ಕಾರದ ಸಂಗೀತದ 6ನೇ ಪುಸ್ತಕವನ್ನು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನಗೆ ಎಲ್ಲ ಬೆಲೆಗಳು ಬಡಬೇಕಾಗಿವೆ, ಎಲ್ಲ ಆಶೆಗಳು ಗೊತ್ತಾಗಿವೆ. ನಿನಗೆ ಹೇಳಿದವರು ಒಂದೂ ಇಲ್ಲ. ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ಯೋಗ್ಯವಾಗಿ ಘನಪಡಿಸುವಂತೆಯೂ
ನಮ್ಮ ಹೃದಯದ ಯೋಚನೆಗಳನ್ನು ಪವಿತ್ರಾತ್ಮ ಪ್ರೇರಣೆ ಶುದ್ಧೀಕರಿಸಬೇಕು. ಮಗನಾದ ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ದೇವರ ಪರಿಶುದ್ಧ ವಾಕ್ಯವನ್ನು ಕೇಳುವುದು, ಕರ್ತನ ದೇವರನ್ನು ಸ್ವೀಕರಿಸುವುದು ನಾವು ಕೂಡಿದ್ದೇವೆ. ಆದ್ದರಿಂದ ನಾವು ಮಾನಸಾಂತರದ ನಂಬಿಕೆಯನ್ನು ದೇವರ ಸನ್ನಿಧಿಗೆ ಹಾಗೆ ಆತನ ಕೃಪಾ ಸಹಾಯವನ್ನು ತೋರುವಾಗಿ ಮೊಣಕಾಲುಗಳಿಗೆ ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಎಲ್ಲರೂ ಮೊಣಕಾಲುಗಳಾಗಿ ಹೃದಯಗಳನ್ನು ಮನಸ್ಸುಗಳನ್ನು ಸೇರಿಕೊಂಡು ದೇವರ ಕಡೆಗೆ ತಿರುಗಿಸಿಕೊಳ್ಳೋಣ. ದೇವರು ಪರಿಶುದ್ಧನು, ದೋಷವಿಲ್ಲದನು ಆಗಿರುವುದರಿಂದ ಮಾನವರಾದ ಆತನ ಮಕ್ಕಳಾದ ನಾವೆಲ್ಲರೂ ಸಹ ದೋಷವಿಲ್ಲದರು, ಪರಿಶುದ್ಧರು ಆಗಿರುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಹಿರಿಯರು ಮಾಡಿದಂತಹ ತಪ್ಪು ಅಪರಾಧಗಳನ್ನು ನೆನೆಸಿಕೊಂಡು ಅದರ ನಿಮಿತ್ತವಾಗಿ ನಿಜವಾಗಿ ಪಶ್ಚಾತ್ತಾಪವನ್ನು ಪಡುವುದಾಗಿದೆ. ಮನೆಯ ಬರೆಯವರಿಗೆ ಮಾಡಿದಂಥ ದ್ರೋಹಗಳನ್ನು ನೆನೆಸಿಕೊಂಡು ಅವರನ್ನು ಪ್ರೀತಿಸಿದಾಗಿಯೂ ಅವರಿಗೆ ಮಾಡಿದಂಥ ತಪ್ಪುಗಳನ್ನು ಮನ್ನಿಸುವುದಾಗಿ ದೇವರ ಆಜ್ಞೆಗಳನ್ನು ಅನುಸರಿಸಿದ ಆತನು ತೋರಿಸಿದಂಥ ಸನ್ಮಾರ್ಗವನ್ನು ಬಿಟ್ಟು ಇಂದಿನಿಂದ ಅದರಲ್ಲಿ ನಡೆದುಕೊಳ್ಳುವುದಕ್ಕಾಗಿ ನಿಶ್ಚಯಿಸಿಕೊಳ್ಳುತ್ತೀವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನೀವು ಪುನಃ ಸರ್ವಶಕ್ತನಾದ ದೇವರೊಂದಿಗೆ ಸಮಾಧಾನವನ್ನು ಹೊಂದುವುದಕ್ಕಾಗುವ ಹಾಗೆ ಮೊಣಕಾಲುಗಳಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡಿ.
ಯೇಸು ಕ್ರಿಸ್ತನ ಮೂಲಕ ತನ್ನ ಕಡೆಗೆ ಯಥಾರ್ಥವಾಗಿ ತಿಳ್ಕೊಳ್ಳುವವರೆಲ್ಲರಿಗೂ ದೈವದ ಪಾಲಿಸುವ ಶುಭವಾಗಲಿ. ಯಾರಾದರೂ ಪಾಪ ಮಾಡಿದರೆ ತಂದೆ ಬಳಿಗೆ ನಿಂತು ಯೇಸು ಕ್ರಿಸ್ತನ ಸಹಾಯಕ ನಮಗಿದ್ದಾನೆ. ಆತ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪರಮ ತಂದೆಯು ಸರ್ವಶಕ್ತನೂ ಆಗಿರುವ ದೇವರು ತನ್ನ ಕಡೆಗೆ ಪೂರ್ಣ ಮಾನಸಾಂತರದಿಂದ ಯಥಾರ್ಥವಾದ ನಂಬಿಕೆಯಿಂದಲೂ ತಿರುಗಿಕೊಂಡು ನಮ್ಮ ಸಹೋದರರು ಸಹೋದರಿಯರು ಮಾಡಿದಂತ ತಪ್ಪುಗಳನ್ನು ಕ್ಷಮಿಸಲೆಲ್ಲರಿಗೆ ಪಾಪ ಕ್ಷಮೆಯನ್ನು ಕೊಡುತ್ತೇನೆ ಅಂತ ಆತನಿಗೆ ವಾಗ್ದಾನ ಮಾಡಿದ್ದಾನೆ. ಆತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮ ಮೇಲೆ ಕರುಣೆ ಇಟ್ಟು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ಬಿಡಿಸಲಿ. ಎಲ್ಲ ಸದಾಚಾರದಲ್ಲಿ ನಿಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸಲಿ. ದೇವರಿಗೆ ಸ್ತೋತ್ರ. ಕರ್ತರು ನಿಮ್ಮೊಂದಿಗಿರಲಿ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ನಮ್ಮ ಸೃಷ್ಟಿಕರ್ತನಾದ ದೇವರೇ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದಂತಹ ದೇವರು ಯಾರಿಗೆ ಆ ಒಳ್ಳೆಯ ಸೃಷ್ಟಿಯಲ್ಲಿ ನಮ್ಮನ್ನು ಸಹ ಉಂಟು ಮಾಡಿ ಮಾನವರಾಗಿ ನಿನ್ನ ಸಹವಾಸ ನಿನ್ನ ಸತ್ಸಂಗದಲ್ಲಿ ನಿನ್ನ ಮಕ್ಕಳಾಗಿ ಭಕ್ತರಾಗಿ ನಾವು ಈ ಭೂಲೋಕದಲ್ಲಿ ಜೀವಿಸುವುದಕ್ಕೆ ಅವಕಾಶವನ್ನು ಕೊಟ್ಟು ನಿನ್ನ ಆಶೀರ್ವಾದಗಳಿಂದ ಕೃಪಾವರಗಳಿಂದ ನೀನು ಅನುಭವಿಸುತ್ತಿರತಕ್ಕಂಥ ಎಲ್ಲ ಒಳಿತಿಗಾಗಿ ನಿನ್ನ ಕೃಪೆಗಾಗಿ ದಯವಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ನೂತನ ತಿಂಗಳ ನೂತನ ದಿವಸದ ಪರಿಶುದ್ಧ ಅಂಗಳದಲ್ಲಿ ನಾವು ಆರಾಧನೆಯೆಂದು ಸೇರಿ ಬರುವಂತೆಯೂ ಹಾಗೆ ನಾವು ನಿನ್ನ ಆಲಯದೊಳಗೆ ಪಾಲು ತಗೊಳ್ಳುವಂತಹ ಸಮಯವನ್ನು ನಮಗೆ ಅನುಗ್ರಹಿಸೋಸ್ಕರವಾಗಿ ನಮಗೆ ಸ್ತೋತ್ರವನ್ನು ಮಾಡುತ್ತೇವೆ. ಈ ಆರಾಧನೆಯ ಪ್ರಾರಂಭದ ಅಂತ್ಯದ ತನಕ ನೀವು ಒಡೆಯನು ಯಜಮಾನವಾಗಿ ನಮ್ಮ ಆರಾಧನೆಯನ್ನು ಸ್ವೀಕರಿಸಿ ಘನವು ಮಾನವು ಸ್ತುತಿಯನ್ನು ಒಬ್ಬರಿಗೆ ಸಲ್ಲಿಸುತ್ತೇವೆ. ನಮ್ಮ ಮಧ್ಯದಲ್ಲಿ ನಿಂತುಕೊಂಡು ನಮ್ಮನ್ನು ನಡೆಸುವ ನಾವು ಮಾಡುವ ಆರಾಧನೆ, ಕೇಳುವಂತಹ ವಾಕ್ಯಗಳು, ಸ್ತುತಿಸುವಂತಹ ನಮ್ಮ ನಾಲಿಗೆ ತುಟಿಗಳು, ನಮ್ಮ ಗಾಯನ, ನಮ್ಮ ಕರ್ತನ ಬೋಧನ ಸಂಸಾರ ಇವೆಲ್ಲವೂ ನಿನಗೆ ಮಹಿಮೆಯನ್ನು ನಾಟವನ್ನು ತರುವಂತದ್ದಾಗಿ ನಮ್ಮ ಬದುಕನ್ನು ನಾವು ರೂಪಿಸಿಕೊಂಡು ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳುವುದಕ್ಕೆ ನಮಗೆ ಸಹಾಯದ ಪಾಲಿಸು. ನಿನ್ನ ಕೃಪೆಯಲ್ಲಿ ನಿನ್ನ ದಯೆಯಲ್ಲಿ ನಿನ್ನ ಅಂತಃಕರಣ ನಮ್ಮೊಂದಿಗಿದ್ದು ನಮ್ಮನ್ನು ಸಾಕಿ ಸರಗಿ ನಿನ್ನೊಂದಿಗೆ ನಿನ್ನಲ್ಲಿ ನಾವು ನಿರಂತರವಾಗಿ ಸದಾಕಾಲ ಜೀವಿಸಿ ನಿನಗೆ ಮಹಿಮೆ ನಾಟವನ್ನು ತರುವುದಕ್ಕೆ ಸಹಾಯವನ್ನು ಅನುಗ್ರಹಿಸುವುದಾಗಿ ಪ್ರಭು ರಕ್ಷಣಾದ ನನ್ನ ಸೇರಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ. ಮಕ್ಕಳು ಒಳಗೆ ಅಳುವುದಾದರೆ, ಕಿರಿಚಾಡುವುದಾದರೆ ಹೊರಗೆ ಇಲ್ಲದಿದ್ದರೆ ನಿಶ್ಚಿತವಾಗಿ ಮಕ್ಕಳನ್ನು ಬಿಟ್ಟುಕೊಳ್ಳಿ. ಇದಕ್ಕೆ ಹಳವಡಿಕೆ ಭಾವನಾಂಶ பழையபாட்டின் பாதத்தில் ஆதியாகமும் 3ஆம் அதிகாரம் வசனங்கள் 1 தொடங்கி 10 வரை வாசிக்க கேட்போம். ஆதியாகமும் 3ஆம் அதிகாரம் வசனங்கள் 1 தொடங்கி 10 வரை வாசிக்க கேட்போம். தேவனாகிய கர்த்தர் உண்டாக்கின சகல காட்டு ஜீவன்களை பார்க்கிலும் சர்ப்பமானது தந்திரமுள்ளதாய் இருந்தது. அது ஸ்திரீயை நோக்கி, நீங்கள் தோட்டத்தில் உள்ள சகல விருட்சங்களின் கனியையும் புசிக்க வேண்டாம் என்று தேவன் சொன்னதுண்டோ என்றது. ஸ்திரீ சர்ப்பத்தை பார்த்து, நாங்கள் தோட்டத்தில் உள்ள விருட்சங்களின் கனிகளை புசிக்கலாம், ஆனாலும் தோட்டத்தின் நடுவில் இருக்கிற விருட்சத்தின் கனியை குறித்து தேவன் நீங்கள் சாகாதபடிக்கு அதை புசிக்கவும் அதை தொடவும் வேண்டாம் என்று சொன்னார் என்றார். அப்பொழுது சர்ப்பம் ஸ்திரீயை நோக்கி, நீங்கள் சாகவே சாவதில்லை, நீங்கள் இதை புசிக்கும் நாளிலே உங்கள் கண்கள் திறக்கப்படும் என்றும் நீங்கள் நன்மைக்கு அறிந்து
தேவர்களைப் போல் இருப்பீர்கள் என்றும் தேவன் அறிவார் என்றது. அப்பொழுது ஸ்திரீயானவள் அந்த விருட்சம் புசிப்புக்கு நல்லதும் பார்வைக்கும் இன்பமும் புத்தியை தெரிவிப்பதற்கு இச்சிக்கப்படத்தக்க விருட்சமாய் இருக்கிறது என்று கண்டு அதன் கனியை பறித்து புசித்து தன் புருஷனுக்கும் கொடுத்தார், அவனும் புசித்தான். அப்பொழுது அவர்கள் இருவருடைய கண்களும் திறக்கப்பட்டது. அவர்கள் தாங்கள் நிர்வாணிகள் என்று அறிந்து அத்தியங்களை கழித்து தங்களுக்கு அரைக்கட்டளை உண்டு பயிலார்கள். பகலில் குளிர்ச்சியான வேளையிலே தோட்டத்தில் உலாவுகிற தேவனாகிய கர்த்தருடைய சத்தத்தை அவர்கள் கேட்டார்கள். அப்பொழுது ஆதாமும் அவன் மனைவியும் தேவனாகிய கர்த்தருடைய சந்நிதிக்கு விலகி தோட்டத்தின் விருட்சங்களுக்குள்ளே ஒளிந்து கொண்டார்கள். அப்பொழுது தேவனாகிய கர்த்தர் ஆதாமை கூப்பிட்டு, நீ எங்கே இருக்கிறாய் என்றார். அதற்கு அவன், நான் தேவனுடைய சத்தத்தை கேட்டு நான் நிர்வாணியா இருப்பதினால் பயந்து ஒளிந்து கொண்டேன் என்றார். என்பதே ஆமென். தமிழில் வந்து ஒரு கீர்த்தி நான் கேட்கிறேன்.
ಈಶ್ವರಿಗ ಹಾಡಿನಿಂದ ಒಂದು ಉದ್ದೇಶ. ಇದರಲ್ಲಿ ನಿಮ್ಮ ಭಾಗವಹಿಸುವಿಕೆ, ನಿಮ್ಮ ಹಾಡುಗಾರಿಕೆ, ಇದು ಶ್ರೀ ಸ್ಮಾರಕ ದೇವಾಲಯದ ವೈಶಿಷ್ಟ್ಯ, ವರ, ಆಶೀರ್ವಾದ. ಇದು ಯಾವ ಸಭೆಗಳಲ್ಲಿ ನಾನು ಹೇಳಿಲ್ಲ, ನಾನು ಅನುಭವಿಸ್ತೇನೆ. ಬೇರೆ ಮುಂದೆ ನನಗೆ ಅದು ತಿಳಿತಾ ಇದೆ. ನಿಮ್ಮ ಹಾಡುಗಾರಿಕೆ ಪತ್ರಿಕೆ ಭಾಗದಿಂದ ದೇವವಾದ ಪಾರಾಯಣವನ್ನು ಅನಿಸೋಣ. ದಿನಕ್ಕೆ ಸಮಾಧಾನ ಪತ್ರಿಕಾ ಭಾಗದಲ್ಲಿ ರೋಮಾಪುರದವರಿಗೆ ಪತ್ರಿಕೆ 3ನೇ ಅಧ್ಯಾಯ ವಚನಗಳು 21 26 ರೋಮಾಪುರದವರಿಗೆ ಪತ್ರಿಕೆ 3ನೇ ಅಧ್ಯಾಯ ವಚನಗಳು 21 26 ಓದುತ್ತೇವೆ. ಎಲ್ಲ ಮನುಷ್ಯರು ನೀತಿವಂತರಾಗುವುದಕ್ಕೆ ಯೇಸು ಕ್ರಿಸ್ತನನ್ನು ನಂಬುವುದೇ ಮಾರ್ಗ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈಗಲೂ ತನ್ನ ರಕ್ತವನ್ನು ಸುರಿಸಿ ನಂಬಿಕೆಯಿಂದ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟರು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿಯೂ ಕಾಣಿಸಿಕೊಂಡಿದ್ದಾರೆ ಎಂಬುದೇ ದೇವರು ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರಿಗೂ ಸ್ತುತಿಗೀತೆಗಳನ್ನು ಸ್ತುತಿಸುತ್ತೇವೆ.
மூன்றாம் வேதமாக மத்தேயு 18ஆம் அதிகாரம் வசனங்கள் 23 தொடங்கி 35 முடிய. மத்தேயு 18 வசனம் 23 தொடங்கி 35 முடிய. எப்படி எனில் பரலோகராஜ்யம் தன் ஊழியர்களிடத்தில் கணக்கு பார்க்க வேண்டும் என்று ராஜாவுக்கு ஒப்பாயிருக்கிறது. அவன் கணக்கு பார்க்க முடியும் போது 10,000 தாலந்து கடன் பட்டவன் ஒருவனை அவனுக்கு முன்பாக கொண்டு வந்தார்கள். கடனை தீர்க்க அவனுக்கு நிர்வாகம் இல்லாதபடியால் அவனுடைய ஆண்டவன் அவனையும் அவன் பெண்சாதி பிள்ளைகளையும் அவனுக்கு உண்டான எல்லாவற்றையும் விற்று கடனை தீர்க்கும்படி கட்டளையிட்டான். அப்பொழுது அந்த ஊழியக்காரன் தாழ விழுந்து வணங்கி, ஆண்டவனே, என்னிடத்தில் பொறுமையாயிரும், எல்லாவற்றையும் முன்பு கொடுத்து தீர்க்கிறேன் என்றான். அந்த ஊழியக்காரனுடைய ஆண்டவன் மனந்திறங்கி அவனை விடுதலை பண்ணி கடனையும் அவனுக்கு மன்னித்து விட்டான். அப்படி இருக்க அந்த ஊழியக்காரன் புறப்பட்டு போகையில் தன்னிடத்தில் 100 வெள்ளிப்பணம் கடன்பட்டவனாக இருந்தவனாகிய தன் உடன் வேலைக்காரன் ஒருவனை கண்டு அவனை பிடித்து தொண்டையை நிறுத்து, நீ பட்ட கடனை எனக்கு கொடுத்து தீர்க்க வேண்டும் என்றான். அப்பொழுது அவருடைய உடன் வேலைக்காரன் அவன் காலில் விழுந்து, என்னிடத்தில் பொறுமையாயிரும், எல்லாவற்றையும் முன்பு கொடுத்து தீர்க்கிறேன் என்று அவனே வேண்டிக் கொண்டான். அவனோ சம்மதியாமல் போய் அவன் பட்ட கடனை கொடுத்து தீர்க்கும் மூலமும் அவனை காவலில் போட்டுவிட்டான். நடந்ததை அவனுடைய உடன் வேலைக்காரர் கண்டு மிகவும் துக்கப்பட்டு ஆண்டவனிடத்தில் வந்து நடந்ததை எல்லாம் அறிவித்தார்கள். அப்பொழுது அவனுடைய ஆண்டவன் அவனை அழைப்பித்து, பொல்லாத ஊழியக்காரனே, நீ என்னை வேண்டிக் கொண்டபடினால் அந்த கடன் முழுவதையும் உனக்கு மன்னித்து விட்டேன். நான் உனக்கு இறங்கியது போல நீயும் உன் வேலைக்காரன் உடன் வேலைக்காரனுக்கு இறங்க வேண்டாமோ என்று சொல்லி அவனுடைய ஆண்டவன் கோபமடைந்து அவன் பட்ட கடனை எல்லாம் தனக்கு கொடுத்து தீர்க்கும் உபாதிகள் எடுத்து அவனை ஒப்புக் கொடுத்தான். நீங்களும் அவனுடன் சகோதரன் செய்த தப்பிதங்களில் மனப்பூர்வமாய் மரியாமல் போனார். என் பரமபிதாவும் உங்களுக்கு இப்படியே செய்வார் என்றார் என்பது ஆமென். ಸಭೆಯ ಪ್ರತಿನಿಧಿಗಳು, ಈ ಪರಿಶುದ್ಧವಾದವರಿಗೆ ಬರುವಂಥ ಸಭೆಯವರೆಲ್ಲರೂ ಯೇಸುಕ್ರಿಸ್ತನ ಅತಿ ಪರಿಶುದ್ಧನಾಮದಲ್ಲಿ ವಂದಿಸಲಾಗಿದ್ದೇವೆ. ಯಾರವರನ್ನು ನಡೆಸುವಂಥ ನಮ್ಮ ಸಭೆಯ ಸಹಪಾತ್ರರಿಗೆ ಸಭೆಯ ಸಹಪಾಠ ಸಂಸ್ಥೆಯವಾಗಿ ವಂದಿಸಲಾಗಿದೆ. ಕಳೆದ ಮಾನವ ಸಂಗ್ರಹಣೆಗೆ 22,970 ರೂಪಾಯಿಗಳು, ಕಳೆದ ಶುಕ್ರವಾರ ಸಂಗ್ರಹಣೆಗೆ 1,370 ರೂಪಾಯಿಗಳು. ಕಳೆದ ವಾರದ ನಮ್ಮ ಸಭೆಗೆ ಕಲ್ಪಿಸಿದ ಬೆಂಗಳೂರಿನ ಕ್ರಿಸ್ತ ಪ್ರಭಾವಯ ನಡೆಗೆ 22,000, ಒಟ್ಟು 49,340 ರೂಪಾಯಿ. 6ನೇ ತರುವಾಯ ವ್ಯವಸ್ಥೆ ನಡೆಯುವುದಿಲ್ಲ. ಪ್ರತಿ ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಮಹಿಳಾ ನೇತೃತ್ವ ನಡೆಯುವುದು. ಮಹಿಳೆಯರ ಸಂಖ್ಯೆಯಲ್ಲಿ ಭಾಗವಹಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ. ದಿನಾಂಕ 7/2/2021 ಭಾನುವಾರದಂದು ಮಧ್ಯಾಹ್ನ 12:30 ಗಂಟೆಗೆ ಕಲಿಸಿದ ಆರುಮುಖಂ ಜಾಕೋಬ್ ಸ್ಮರಣಾ ಪ್ರಾರ್ಥನಾ ಕೂಟವು ಅವರ ಸೌಲಭ್ಯದಲ್ಲಿ ನಡೆಯಲಿದೆ. ಸಭಿಕರಿಗೆ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ. 6ನೇ ತರುವಾಯ ಸತ್ಯನಾರಾಯಣ ಪೂಜೆ ಆರಾಧನೆ ನಡೆಯುವುದು. ಪೂರ್ಣ ಸಭೆಗಳು ಪ್ರಾರ್ಥನೆಯಲ್ಲಿ ಭಾಗವಹಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ. ಕರ್ತನಾರಾಯಣ ಪೂಜೆ ಆರಾಧನೆಗೆ ಬೇಕಾದಂಥ ಲಘುಭಾಗವನ್ನು ಕಲಿಸಿದ ಭಾಗ್ಯನಾಥವನ್ನು ನೇತೃತ್ವವಾಗಿ ನೀಡಿದ್ದಾರೆ. ಇದನ್ನು ಪ್ರೀತಿಯಿಂದ ಸ್ವೀಕರಿಸುವಂತೆ ಕೇಳಿಕೊಳ್ಳುತ್ತೇವೆ. ಕಾಣಿಕೆಗಳು ನಮ್ಮ ಸಭೆಗೆ ಸೇರಿದ ಬೆಂಗಳೂರಿನ ವಾಸವಾಗಿರುವಂತಹ
ಜಾನ್ ಪೀಟರ್ ಫ್ರಾನ್ಸಿಸ್ ಅವರ ಮಗಳಾದ ಶರಣ್ ಅವರು ಅವರ ಪ್ರಥಮ ಸಂಬಳವನ್ನು 10,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡುತ್ತಾರೆ. ಅವರಿಗಾಗಿ ಪ್ರಾರ್ಥಿಸುವಂತೆ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಸ್ಟೆಲ್ಲಾ ಅವರು ಯೋಗ ಮಾಡಿದ ಎಲ್ಲ ಮಹೋಪಕರಣರಾಗಿ ತಂದಿದ್ದಾರೆ. ನಮ್ಮ ಸಭೆಗೆ ಸೇರಿದ ವಿಕ್ಟರ್ ದೇವಸ್ಥಾನ ಅವರು ಪ್ರಥಮ ಪರವಾಗಿ ವಿಷಯವನ್ನು ನೀಡಿದ್ದಾರೆ. ಅದನ್ನು ಸ್ವೀಕರಿಸಿದ್ದೇವೆ. ನಮ್ಮ ಸಭೆಗೆ ಸೇರಿದ ಜಯಕುಮಾರ್ ಜೆಕೆ ಮಂಡಿ ಮತ್ತು ವ್ಯಾಪಾರದಲ್ಲಿ ಬಂದ ಮೊದಲನೇ ಆದಾಯವನ್ನು ದಶಮಾಂಶ ಕಾಣಿಕೆಯಾಗಿ ನೀಡಿದ್ದಾರೆ. 5,000 ರೂಪಾಯಿಗಳನ್ನು ನೀಡಿದ್ದಾರೆ. ದುರ್ಮಾಡ ವ್ಯಾಪಾರದಲ್ಲಿ ನೀಡಿದ್ದಾರೆ. ಅದೇ ರೀತಿಯಾಗಿ ಕುಮಾರ್ ದೇವರಿಗೆ ಹೆಣ್ಣು ಮಗು ತಾಗಿ ಅವರು ದೇವರು ನಡೆಸುವ ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರೂಬರ್ಟ್ ಆಶಾ ಅವರು ದೇವರು ಮಾಡಿದ ವ್ಯಾಪಾರವನ್ನು ನಡೆಸುವುದಾಗಿ 6,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ವಿಜಯಶೇಖರ್ ಮತ್ತು ಸಹೋದರರು ತಮ್ಮ ವ್ಯಾಪಾರ ಸಂಬಂಧ ಆದಾಯದಿಂದ ಮೊದಲನೇ ಲಾಭವನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. 3,000 ರೂಪಾಯಿಗಳನ್ನು. ಅದೇ ರೀತಿಯಾಗಿ ಕಾಣಿಕೆಯಾಗಿ ಶಾರದಾ ಅವರು ಫಿಲಿಪ್ ಮತ್ತು ಸುನೀತಾ ಅವರು ದೇವರು ಮಾಡಿದ ನಡೆಸಿದಾಗ 2 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಕೇಳಾದ ಕಾಣಿಕೆಗಳನ್ನು ಪಡಿಸಿಕೊಳ್ಳಲಾಗುತ್ತದೆ. ಅದೇ ರೀತಿ ಅವರಿಗಾಗಿ ಪ್ರಾರ್ಥಿಸುವಂತೆ ಕೇಳಿಕೊಳ್ಳುತ್ತೇವೆ. ಮದುವೆಯ ಪ್ರಕಟಣೆ. ನಮ್ಮ ಸಭೆಗೆ ಸೇರಿದ ಲಾರೆನ್ಸ್ ಹಾಗೂ ದೇವರಣ್ಣವರ ಮಗನಾದ ದರ್ಶನ್ ಮಾದರಿಯು ಬಂಗಾರಪೇಟೆ ಜಾತೀಯ ಸಭೆಗೆ ಸೇರಿದ ನಾಗರಾಜ್ ಹಾಗೂ ಸರಳವರ ಮಗನಾದ ರೇಖಾಲೋತಿ ಮಾದರಿಯು ದಿನಾಂಕ 14/7/2021 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ಆಲಯದಲ್ಲಿ ಮದುವೆ ನಡೆಯಲಿದೆ. ಈ ಮದುವೆ ನಡೆಯಕೊಡುತ್ತಿರುವ ನ್ಯಾಯಪ್ರಕರಣ ಪಕ್ಷದಲ್ಲಿ ಅಂದು ಲಿಖಿತ ಮೂಲಕ ಸಭಾಪಾಲಕರಿಗೆ ತಿಳಿಸತಕ್ಕದ್ದು. ಇದು 3ನೇ ಹಾಗೂ ಅಂತಿಮ ಕಳೆದ ವಾರದ ಜನ್ಮದಿನ ಹಾಗೂ ವರ್ಷವನ್ನು ಕಂಡು ಕಾಣಿಕೆ ಇರುವಾಯ ಮುಂದೆಂದು ಪ್ರಾರ್ಥಿಸುವಂತೆ ನಾವು ದೇವರಿಗೆ ಸಮರ್ಪಣೆ ಮಾಡೋಣ. ಜ್ಞಾನ ಕೀರ್ತನೆಗಳಲ್ಲಿ 161ನೇ ಜ್ಞಾನ ಕೀರ್ತನೆಯನ್ನು ನೋಡೋಣ. 161ನೇ ಜ್ಞಾನ ಕೀರ್ತನೆ ಪ್ರೀತಿ ಭಕ್ತರುಗಳ ರಮ್ಯ ನಾದ ಪ್ರೀತಿ ಭಕ್ತರುಗಳ Bye.
ಹುಟ್ಟುಹಬ್ಬವನ್ನು ಆಚರಿಸಿದರು ಮತ್ತು ವಿವಾಹ ವಾರ್ಷಿಕೋತ್ಸವ ನಂತರ ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಅವರಿಗೆ ಶುಭ ಕೋರುವ ಹಾಗೆ ನಾ ಹಾಡನ್ನು ಹಾಡುವಂತೆ ಸಂಸಾರ ಜೀವನವಾಗಿ ಗೀತೆ ಮಾಡಿ. ಹುಟ್ಟುಹಬ್ಬದ ಕಾಣಿಕೆಗಳನ್ನು ಕೊಟ್ಟಂತವರು ಸ್ಟೆಫಿ, ಜಾನ್ ವಿಕ್ಟರ್, ರೂತ್ ಸೆಲ್ವಿ, ಐಸಾಕ್ ಬಿ, ಬ್ರಿಲ್ಸಿ, ಜೀವಿತ. ವಿವಾಹ ವಾರ್ಷಿಕೋತ್ಸವ ನೆನೆದು ಕಾಣಿಕೆಗಳನ್ನು ಕೊಟ್ಟಂತವರು ಪಿ ಜಾರ್ಜ್, ದಶಮಾಂಶ ಕಾಣಿಕೆಗಳನ್ನು ಕೊಟ್ಟಂತವರು ವಿ ಸ್ಯಾಮ್ಸನ್ ಮತ್ತು ಸ್ಟೆಲ್ಲಾ. ಜಯಶೇಖರ್ ಮತ್ತು ಸಹೋದರರು ತಮ್ಮ ವ್ಯಾಪಾರದ ಬಂದಂತಹ ಮೊದಲ ಆದಾಯದಲ್ಲಿ ದಶಮಾಂಶವನ್ನು ಕೊಟ್ಟಿರುತ್ತಾರೆ. ಪ್ರಥಮ ಸಂಬಳ ವಿಷಯವನ್ನು ಕೊಟ್ಟಿರುತ್ತಾರೆ. ವೈಶಾಖ ಹಸ್ಬೆಂಡ್ ಆಫ್ ಜೆ ಸುಜಾತ ದಶಮಾಂಶ ಕಾಣಿಕೆಗಳಿರುತ್ತಾರೆ. ಜಾನ್ ಕೆನಡಿ ಮತ್ತು ಸುನಂದ ದಶಮಾಂಶ, ಜಾನ್ಸನ್ ಮತ್ತು ಯೇಸುದಾಸ್ ಕುಟುಂಬದವರು ದಶಮಾಂಶ. ಪುರಸ್ಕರಣ ವ್ಯಾಪಾರದ ಮೊದಲನೇ ಕಾಣಿಕೆ ಜಾನ್ಸನ್ ಮತ್ತು ಯೇಸುದಾಸ್. ಕೃತಜ್ಞತಾ ಕಾಣಿಕೆಗಳನ್ನು ಕೊಟ್ಟಂತವರು ಸುನಂದ. ಹುಟ್ಟುಹಬ್ಬದ ಕಾಣಿಕೆ ಸುನೀತ. ಕೃತಜ್ಞತಾ ಕಾಣಿಕೆಗಳನ್ನು ಕೊಟ್ಟಂತವರು ಸ್ಟೆಲ್ಲಾ, ಡೇವಿಡ್ ಕುಮಾರ್, ಜಯಕುಮಾರ್, ಇಂದು ಕುಮಾರ್, ಪ್ರಿಯಾಂಕ, ಸಲಾಮ್, ಜಯಕುಮಾರ್. ರೂಬರ್ಟ್, ಆಶಾ ಅವರು ದೇವರು ಮಾಡಿದಂಥ ಅದ್ಭುತಗಳನ್ನು ಕೊಟ್ಟಿರುತ್ತಾರೆ. ಸಂತೋಷ್, ವೇಸ್ರಾವ್, ಸ್ಟೀಫನ್, ಸುಶ್ಮಿತಾ, ಸ್ಟ್ಯಾನ್ಲಿ ಬಾಬು ಅವರು ಹೆಸರುಕೋಟೆ. ಪ್ರಾರ್ಥನಾ ಮನವಿ ದಕ್ಷಿಣದ ಮೂರು ಕಲಾವತಿ ಮತ್ತು ಕುಟುಂಬದವರು ಅವರಿಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿಯೂ ಸಹ ಕಾಣಿಕೆಗಳನ್ನು ನೀಡುತ್ತಾರೆ. ನಾವು ಗೆದ್ದಿರುವಂತಹ ಜಾನಿಗಳಿಗಾಗಿಯೂ ಸಹ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ಇವೆಲ್ಲ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಣೆ ಮಾಡೋಣ. ಹಾಗೂ ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳೆಲ್ಲರೂ ಸಹ ನೆನೆದು ದೇವರಿಗೆ ನಾವು ಪ್ರಾರ್ಥಿಸೋಣ. ಎಲ್ಲ ಒಳ್ಳೆಯ ವರದಾನಗಳ ತುಂಬಿದ ಮೂಲಗಳಿಗೆ ಕಾರಣವಾಗಿರುವಂತಹ ನಮ್ಮ ಸ್ವರ್ಗೀಯ ಪಿತನೇ ನಾಮಕ್ಕೆ ಸ್ತೋತ್ರವನ್ನು. ಈ ಸಮಯದಲ್ಲಿ ನಾವು ಬರಿವೆ ಬಹಳ ಸ್ವಾಮಿಯನ್ನು ಕೊಟ್ಟಿರುವುದರಲ್ಲಿ ಅಲ್ಪರೀತಿಯ ಸನ್ನಿಧಾನದಲ್ಲಿ ನಮ್ಮ ಕಾಣಿಕೆಗಳನ್ನು ಪ್ರದರ್ಶಿಸಿ ಸ್ವೀಕರಿಸುವ ಮಾನ್ಯ ಮಾಡು. ಸಭೆಯ ಅಭಿಗೋಸ್ಕರವಾಗಿ ಸದುಪಯೋಗಪಡಿಸಿಕೊಳ್ಳಲು ಸಹಾಯಿಸು ಸ್ವಾಮಿ. ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿಯನ್ನು ಎಂಬುದಾಗಿ ನೀವು ಹೇಳಿದ್ರಿ. ನಿನ್ನ ಪ್ರೀತಿ ಮತ್ತು ವಾತ್ಸಲ್ಯವನ್ನು, ನಿನ್ನ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವುದಕ್ಕೆ ಬೇಕಾದಂಥ ಎಲ್ಲ ನಿನ್ನ ಪ್ರಭಾವಗಳನ್ನು ನೆನೆದು ನಾವು ಇನ್ನಷ್ಟು ನಿನ್ನ ಸನ್ನಿಧಾನದಲ್ಲಿ ತಂದುಕೊಳ್ಳಿಕ್ಕಾದ ಹಾಗೆ
ಆತ್ಮ ಪ್ರೇರಣೆ, ಶಕ್ತಿ, ಸಾಮರ್ಥ್ಯ ಬಲವನ್ನು ನಮಗೆ ಅನುಗ್ರಹಿಸಬಹುದಾಗಿ ಬೇಡ್ತೇವೆ. ಪ್ರವಾದದಲ್ಲಿ ಜನ್ಮದಿವಸವನ್ನು ನೆನಪಾಡಿಕೊಂಡು ಪ್ರಾರ್ಥಿಸ್ತೇವೆ. ಸತೀಶ್ ಕುಮಾರ್, ಐಸಾಕ್, ಪವನ್ರಾಜ್, ಆಲಿಸ್ ಮೇರಿ, ಶೈಲಾ, ಸಂಜಯ್, ಜಾನ್ ಮಿಟರ್, ಜೀವಿತ, ಪುನೀತಾ, ಸುನೀತಾ, ರೂತ್ ಸರ್ವಿ ಮತ್ತು ಬಿಲ್ಸಿ ಇವರೆಲ್ಲರೂ ನಾವು ನೆನೆಸಿಕೊಳ್ಳುತ್ತೇವೆ. ವಿವಾಹ ವಾರ್ಷಿಕೋತ್ಸವ ನಡೆದ ಅನುಕುಮಾರ್, ಶಶಿಕಲಾ, ಯೇಸು, ಮಂಜುಳಾ, ವಿಜಯನ್, ರೀಟಾ ಮತ್ತು ಜಾರ್ಜ್ ಅವರ ಪತ್ನಿ ಇವರೆಲ್ಲರೂ ನಾವು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ ಸ್ವಾಮಿ. ನಿನ್ನ ಮಕ್ಕಳನ್ನು ಪೋಷಿಸು, ಪ್ರಾರಂಭಿಸಿ, ಆಶೀರ್ವದಿಸು. ಕಳೆದ ವರ್ಷ, ಕಳೆದ ದಿವಸಗಳೆಲ್ಲ ಅವರನ್ನು ಕಾಪಾಡಿದ್ವಿ, ಬಲಪಡಿಸಿದ್ವಿ. ಅವರ ವೈದ್ಯರ ಜೀವನ ಕೌಟುಂಬಿಕ ಬಾಳ್ವೆಯಲ್ಲಿ ನೀವು ಅನುಗ್ರಹಿಸಿದಂತ ಆಶೀರ್ವಾದಗಳು, ಆರೋಗ್ಯಕ್ಕೋಸ್ಕರವಾಗಿ ನನಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ನಿನ್ನ ಅದ್ಭುತ ಮಹತ್ವಗಳಲ್ಲಿ ಅವರು ಮುನ್ನಡೆಸುತ್ತಿರುವುದಕ್ಕೋಸ್ಕರವಾಗಿ ನನಗೆ ಕೃತಜ್ಞತೆಯನ್ನು ಹೇಳ್ತೇವೆ. ಈ ಹೊಸ ವರ್ಷ, ಹೊಸ ದಿವಸ ಅವರಿಗೆ ಹರ್ಷ, ಸಂತೋಷ, ಸಮಾಧಾನವನ್ನು ಕೊಡಲೇಬುದಾಗಿ ನೀವು ಪ್ರಾರ್ಥನೆ ಮಾಡಿ. ಯಾವುದೇ ಕೇಳು, ಋಣಾಂತರ, ತೊಂದರೆ, ಸಮಸ್ಯೆಗಳು ಹಾಗೆ ನಿನ್ನ ಪಾಪಗಳೆಲ್ಲ ಅವರು ತುಂಬಿಸಿ ನಡೆಸಿ ಅವರ ಕುಟುಂಬದ ಆಚರಣೆಗಳು, ವಿವಾಹ ವಾರ್ಷಿಕೋತ್ಸವದ ಆಚರಣೆಗಳು ಅಂತ ದಿನಗಳು ಅವರಿಗೆ ಆಶೀರ್ವಾದದಾಯಕವಾಗಿ ಹೊಸ ಅನುಭವಗಳೊಂದಿಗೆ, ಹೊಸ ಆಶೀರ್ವಾದಗಳೊಂದಿಗೆ ಅವರು ಮುನ್ನಡೆಸುವುದಾಗಿ ಹೇಳ್ತೇವೆ. ನಮ್ಮ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅನೇಕರಿಗೆ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದೆ. ಅವರು ನಡೆದಿರತಕ್ಕಂಥ ಆನ್ಲೈನ್ ಕ್ಲಾಸಸ್ ಮತ್ತು ಆಫ್ಲೈನ್ ಕ್ಲಾಸಸ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಮಕ್ಕಳ ಶಾಲೆಯ ಜೀವಿತ, ಅವರ ವಿದ್ಯಾಭ್ಯಾಸ, ಶಿಕ್ಷಣ ಮತ್ತು ಕಾಲೇಜಿನ ಅಧ್ಯಯನದಲ್ಲಿ ಅವರು ತೊಡಗಿಸಿಕೊಳ್ಳುವಂತ ವೇಳೆಯಲ್ಲಿ ಜ್ಞಾನ, ವಿವೇಕ, ತಿಳುವಳಿಕೆ, ಶಕ್ತಿ, ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾರೆ. ಆರೋಗ್ಯದ ಸುಕ್ಷೇಮಗಳಲ್ಲಿ ಹೋಗುವಾಗಲೂ ಬರುವಾಗಲೂ ಯಾವುದೇ ಸೋಂಕು, ರೋಗ ರುಜಿನಗಳು, ಕಾಯಬಾಧೆಗಳು ಅವರಿಗೆ ಹಾಗೆ ನಿನ್ನ ಕೃಪೆಯನ್ನು ತುಂಬಿಸಿ ನಡೆಸು. ಅವರು ಬರಲಿಕ್ಕಿರುವಂತಹ ಪರೀಕ್ಷೆ ಮತ್ತು ಎಲ್ಲ ಸಂದರ್ಭದಲ್ಲಿ ನೀನು ಅವರನ್ನು ಪೋಷಿಸಿ ಸಾಗಿ ಸಲ್ಲುವಂತ ಅವರ ತಂದೆ ತಾಯಿಗಳನ್ನು ಆಶೀರ್ವಾದ ಮಾಡಿ ನಿನ್ನ ಕೃಪೆಯನ್ನು ತುಂಬಿಸಿ ನಡೆಸುತ್ತಾರೆ. ಮೇಮನಸ್ಸ ಮಕ್ಕಳು ನಿಮ್ಮ ಮಾರ್ಗದಲ್ಲಿ ನಡೆಯುತ್ತಾ ಅವ್ರು ಮಾಡುವಂತ ಉದ್ಯೋಗ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ವೃತ್ತಿಪರ ಬದುಕಿನಲ್ಲಿ ನಿನ್ನ ಕೃಪೆ, ನಿನ್ನ ದಯೆ, ಕರುಣೆಯನ್ನು ಅನುಗ್ರಹಿಸುತ್ತಾನೆ. ಅಭಿವೃದ್ಧಿಗಳನ್ನು ಹೇಗಿರುತ್ತಾ ಆ ತುಳಲೆ ಹೆತ್ತವರಿಗೆ ಕೀರ್ತನೆ ಮಹಿಮೆಯನ್ನು ನಾಟಕದ ಒಂದು ಮಕ್ಕಳಾಗಿ ಬಂದರು ಆಧ್ಯಾತ್ಮಿಕ ಜೀವನಕ್ಕೆ ಹೆಚ್ಚು ಒತ್ತು ಕೊಡುತ್ತಾ ನಿನ್ನ ಮಾರ್ಗದಲ್ಲಿ ಜೀವಿಸಲು ಸಹಾಯಿಸು ಸ್ವಾಮಿ. ನಿನ್ನ ಸಮಾಜದಲ್ಲಿ ಇದ್ದುಕೊಂಡು ಎಲ್ಲ ಶೋಧನೆಗಳನ್ನು ಜಯಿಸಿ ನೀನು ಕಾರ್ಯವನ್ನು ನಿನ್ನ ಮಾರ್ಗದಲ್ಲಿ ಮುನ್ನಡೆಸುವುದಾಗಿ ಬೇಡುತ್ತೇನೆ. ಸಭೆಯ ಪುರುಷ ಮಹಿಳೆಯರಿಗೆ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸುವ ಮಾಡುವಂತಹ ಕೆಲಸ ಕಾರ್ಯಗಳು, ಅವರಿರುವಂತಹ ಜವಾಬ್ದಾರಿಗಳು, ಕರ್ತವ್ಯಗಳು, ಅವರ ವೃತ್ತಿಪರ ಬದುಕು, ಉದ್ಯೋಗ ಎಲ್ಲದರಲ್ಲಿ ಸಫಲತೆ, ಯಶಸ್ಸು, ಶುಭವು, ಕೃಪೆಯನ್ನು ನೀನು ಅನುಗ್ರಹಿಸಿ ನಿನ್ನ ಚಿತ್ತಾನುಸಾರವಾಗಿ ಮುನ್ನಡೆಸು. ವಿಶೇಷವಾಗಿ ಮಂಡ್ಯ ಕೆಲಸಗಳು ಪ್ರಾರಂಭವಾಗಿದೆ ಸ್ವಾಮಿ. ಪ್ರಾರಂಭದ ದಿವಸದಿಂದಲೂ ಅಂತಿಮ ದಿವಸದವರೆಗೂ ನೀನು ಇವರೊಂದಿಗೆ ಸ್ವಾಮಿ. ಕ್ರೈಸ್ತರು ಎನ್ನುವಂತಹ ಅಧ್ಯಕ್ಷ ಮನೋಭಾವ ಧರ್ಮವಿಭಾಗದ ಹಾಗೆ ಇವರ ದೇವರಿಸ್ತದೆ, ಇವರು ವಿಶ್ವಾಸ ದೇವರಿಗಾಗಿ ಕೊಂಡಾಡುವುದಕ್ಕೆ, ಇವರೊಂದಿಗೆ ವ್ಯವಹರಿಸುವುದಕ್ಕೆ, ವ್ಯಾಪಾರ ಮಾಡುವುದಕ್ಕೆ ಎಲ್ಲರಿಗೂ ನೀವು ಮನಸ್ಸನ್ನು ದಯಪಾಲಿಸು. ಕಾರ್ಯ, ಪ್ರಯತ್ನ, ಯೋಜನೆಗಳೆಲ್ಲವುಗಳಲ್ಲಿ ನಿನ್ನ ಚಿತ್ತ, ನಿನ್ನ ನಡೆಸುವಿಕೆ, ನಿನ್ನ ಆಲೋಚನೆಗಳನ್ನು ದಯಪಾಲಿಸುತ್ತಾ ದಿನದಿಂದ ದಿನಕ್ಕೆ ಅಭಿವೃದ್ಧಿ, ಬೆಳವಣಿಗೆ, ಏಳಿಗೆ ನೀವು ದಯಪಾಲಿಸುವ ಸ್ವಾಮಿ. ಈ ಹಿಂದಿನ ವರ್ಷಗಳಿಗಿಂತಲೂ ಈ ವರ್ಷ ಹೆಚ್ಚಿನ ಆದಾಯ ಸಂಪಾದನೆ ಅವರಿಗೆ ದಯಪಾಲಿಸು ಸ್ವಾಮಿ. ಸಾಲಬಾಧೆಗಳು, ಆರ್ಥಿಕ ಸಮಸ್ಯೆ, ಆರ್ಥಿಕ ಮುಗ್ಗಟ್ಟು, ಹಣಕಾಸಿನ ತೊಂದರೆಗಳೆಲ್ಲವುಗಳಿಂದ ಬಿಡುಗಡೆಗೊಳಿಸಿ ಆರ್ಥಿಕ ಸಮೃದ್ಧಿಯನ್ನು, ಸಂಸ್ಕೃತಿಯನ್ನು ನೀವು ಅವರಿಗೆ ಅನುಗ್ರಹಿಸು ಸ್ವಾಮಿ. ಯಾವುದೇ ಕುಂದು ಕೊರತೆಗಳು, ಅನಾರೋಗ್ಯ ಸೋಂಕುಗಳು, ತೊಂದರೆ, ಸಮಸ್ಯೆಗಳು, ಎಡರು ತೊಡರುಗಳು ವ್ಯಾಪಾರದ ಸ್ಥಳದಲ್ಲಿ, ಮನೆಯಲ್ಲಿ ಹೋಗುವಾಗಲೂ ಬರುವಾಗಲೂ ವ್ಯವಹರಿಸುವ ವೇಳೆ ಗಿರಾಕಿಗಳ ಸಂದರ್ಭ ನೀನು ಅವರಿಗೆ ಸುಧಾರಣೆಯನ್ನು ಮುನ್ನಡೆಸಿ ಬಲಪಡಿಸಿ ಕಾಯ್ದು ಕಾಪಾಡಿ. ಯಾವುದೇ ಕಷ್ಟ ನಷ್ಟಗಳು ಅವರಿಗೆ ಸಂಭವಿಸಿದ ಹಾಗೆ ಪ್ರತಿನಿತ್ಯದ ಬಾಳ್ವೆಯಲ್ಲಿ, ಪ್ರತಿನಿತ್ಯದ ವ್ಯವಹಾರದಲ್ಲಿ ಪ್ರತಿ ಕ್ಷಣವು ನೀನು ಶ್ರೀರಾಮನ್ನು ಆಗಿದ್ದುಕೊಂಡು ಎಲ್ಲರನ್ನು ಮುನ್ನಡೆಸಬೇಕೆಂಬುದಾಗಿ ಬೇಡುತ್ತೇವೆ. ನಮ್ಮ ಸಭೆಯ ಹಿರಿಯರಿಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬರಿಗೆ ತಾಪದಲ್ಲಿ ನೀನೇ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ಅನುಗ್ರಹಿಸು. ನೀನೇ ಆಶ್ರಯವೂ ಆಧಾರವಾಗಿ ಮನೆಯಲ್ಲಿ ಮಾನಸಿಕವಾಗಿ, ಶಾರೀರಿಕವಾಗಿ ಅವರಿರುವಂತಹ ಸ್ಥಳದಲ್ಲಿ ಹೋಗುವಾಗ ಬರುವಾಗ ನೀವು ಶ್ರೀರಾಮನಾಗಿ ಯಾವುದೇ ಅನಾರೋಗ್ಯ, ಅಸೌಖ್ಯ, ಅಸ್ವಸ್ಥತೆ ಬಾರದ ಹಾಗೆ ನಿನ್ನ ಭಾವಗಳಿಂದ, ನಿನ್ನ ಅತಿಶಯವಾದ ವರಗಳೊಂದಿಗೆ, ನಿನ್ನ ಆಶೀರ್ವಾದದೊಂದಿಗೆ, ನಿನ್ನ ಕಾಪಾಡಿಕೆಯೊಂದಿಗೆ ಮುನ್ನಡೆಸಿಕೊಳ್ಳುವ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅನಾರೋಗ್ಯ, ಅಸೌಖ್ಯದಲ್ಲೂ ನೆನಪು ಮಾಡಿ ಪ್ರಾರ್ಥಿಸ್ತೇವೆ. ನಿನ್ನ ಸ್ವಸ್ಥ ಹಸ್ತ, ನಿನ್ನ ಕೃಪೆಯ ಹಸ್ತವನ್ನು ನೀಡಲಿ ಸ್ವಾಮಿ. ಅನಾರೋಗ್ಯದಲ್ಲಿ ನಮ್ಮ ಸಭೆಯ ಜಾನ್ ಪೀಟರ್ ಅವರಿಗೆ ನಿನ್ನ ಕೃಪೆಯನ್ನು ತುಂಬಿಸಿ ನಡೆಸು. ನಿನ್ನ ಸ್ವಸ್ಥ ಹಸ್ತದ ಮೂಲಕವಾಗಿ ಅವರನ್ನು ಪೋಷಿಸು. ಯಾವುದೇ ಕೇಡು, ಗಂಡಾಂತರ, ಅನಾರೋಗ್ಯ ಸೋಂಕಿನ ಹೆಚ್ಚಾದ ಹಾಗೆ ನಿನ್ನ ಕೃಪೆ, ನಿನ್ನ ದಯೆಯಿಂದ ಕರುಣಿಸಿ ಕಾಪಾಡಿ ಮಾನಸಿಕ, ಶಾರೀರಿಕ ಸ್ವಸ್ಥತೆ ಮೂಲವಾಗಿ ಮಾಡಿ. ಆಹಾರ ಪದಾರ್ಥ ಮೂಲಕವಾಗಿ, ತೆಗೆದುಕೊಳ್ಳುವಂತಹ ಔಷಧಗಳ ಮೂಲಕವಾಗಿ ನೀವು ಧೈರ್ಯಪಡಿಸಿ ಅವರಿಗೆ ಆರೋಗ್ಯದ ಚೇತನಿಗೆ, ಬಲ, ಶಕ್ತಿ, ಸಾಮರ್ಥ್ಯ, ಚೈತನ್ಯವನ್ನು ನೀಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಶುಭವು, ಕೃಪೆಯು ಅವರೊಂದಿಗೆ ಇದ್ದುಕೊಂಡು ಅವರನ್ನು ಬಲಪಡಿಸಿ ಮುನ್ನಡೆಸಲಿ.
ಯಾವುದೇ ತೊಂದರೆ ಸಮಸ್ಯೆಗಳಿಂದ ಹಾಗೆ ನೀನೇ ಕಾಪಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಶ್ರೀಧರ ಇಂದು ಮತ್ತು ಶ್ರೀಮತಿ ಪ್ರಿಯಾಂಕರವರಿಗೆ ಅನ್ವಯಿಸಿದಂತಹ ಮುದಾದ ಹೆಣ್ಣು ಮಗುವಿಗೋಸ್ಕರವಾಗಿ ನನಗೆ ಕೃತಜ್ಞತೆಯಿಂದ ವಂದಿಸ್ತೇವೆ. ಆಕೆಯ ಪ್ರಸ್ತುತ ಸಂದರ್ಭದಲ್ಲಿ ಮಾತ್ರ ಎಲ್ಲ ಗರ್ಭಧರಿಸುವಂತ ವೇಳೆ ಮಾಡಿದ ಅದ್ಭುತಗಳು, ನಿನ್ನ ಕೃಪೆ, ನಿನ್ನ ನಡೆಸುವಿಕೆ, ನಿನ್ನ ಪೋಷಣೆ, ನಿನ್ನ ಪಾಲನೆಗೋಸ್ಕರವಾಗಿ ನನಗೆ ಅನಂತವಾದ ನಿನ್ನನ್ನು ಸಲ್ಲಿಸ್ತೇವೆ. ನಿನ್ನ ಅಪಾರವಾದಂತಹ ಕರುಣೆ, ನಿನ್ನ ಮತ್ತು ವಾತ್ಸಲ್ಯವನ್ನು ನಿನ್ನ ಮಕ್ಕಳ ಏರಿಸುವುದಕ್ಕೋಸ್ಕರವಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅದೇ ರೀತಿ ಗತಿಸಿದಂತಹ ಸೋದರಾದಂತಹ ಅಪಾರಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಸೇವೆಯಲ್ಲಿ ತೊಡಗಿಸಿಕೊಂಡು ಅನೇಕ ನಿನ್ನ ಕಡೆ ನಡೆಸುವ ಮಾರ್ಗದಲ್ಲಿದ್ದು ಕರ್ತನಲ್ಲಿ ನಿದ್ರೆ ಹೋದಂತಹ ಪ್ರೀತಿಗಳ ಸಹೋದರಿಗೆ ಕುಟುಂಬಕ್ಕೆ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ಅನುಗ್ರಹಿಸುವುದಾಗಿ ಹೇಳ್ತೇವೆ. ನಿನ್ನ ಪ್ರೀತಿ ಮತ್ತು ವಾತ್ಸಲ್ಯದ ಮೂಲಕವಾಗಿ ಅವರ ಕುಟುಂಬ ವರ್ಗದವನ್ನು ಹರಸು ಸ್ವಾಮಿ. ಅವರ ಸ್ಥಾನವನ್ನು ತುಂಬುವುದಕ್ಕೆ ನಿನ್ನ ಆಶೀರ್ವಾದಗಳನ್ನು ಅವರಿಗೆ ಬೇರೊಂದು ಮಕ್ಕಳ ಮೇಲೆ ಆಗಲಿ, ಅವರ ಕುಟುಂಬ ನಿಲ್ಲಿಸಿ ಅವರು ಮುನ್ನಡೆಸುವುದಾಗಿ ಹೇಳ್ತೇವೆ. ನಾವು ಬೇಡದಿರುವಂತಹ ಪ್ರತಿಯೊಂದು ಸಂಗತಿಗಳಿಗೆ ನೀನೇ ಸದಾಕಾಲವು ಸದುತ್ತರವನ್ನು ನಮಗೆ ದಯಪಾಲಿಸು ಸ್ವಾಮಿ. ಈ ಗರ್ಭದ ಮೇಷ ಮನೆಯಲ್ಲಿರುವಂತಹ ಎಣ್ಣೆಯಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಪ್ರತಿಷ್ಠೆಪಡಿಸಿ ಆಶೀರ್ವದಿಸು. ಸ್ವಸ್ಥತೆಯ ಕಿರಣಗಳಲ್ಲಿ ದೊರೆಯಿಸು, ಆರೋಗ್ಯ ಸುರಕ್ಷತೆಗಳನ್ನು ದಯಪಾಲಿಸು. ಎಣ್ಣೆಯನ್ನು ಬಳಸುವಂತಹ ವೇಳೆಯಲ್ಲಿ ಅನಾರೋಗ್ಯದಲ್ಲಿ ಆರೋಗ್ಯವನ್ನು ಎಲ್ಲ ನಿವಾರಣೆಯನ್ನು ಕಷ್ಟಗಳು ಪರಿಹಾರವಾಗುವುದಕ್ಕೆ, ನಿನ್ನ ಎಲ್ಲ ಸ್ವಸ್ಥತೆಯ ಅಂಶಗಳು ಇರುವುದಕ್ಕೆ ನೀನು ತಾನೇ ಸಹಾಯವನ್ನು ಒದಗಿಸುವ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮೆಲ್ಲರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಪಾದಾರವಿದ ಚರಣಗಳಿಗೆ ಒಪ್ಪಿಸ್ತಾ ನಮ್ಮನ್ನೇ ನಮ್ಮ ದೇಹ ಪ್ರಾಣ ಶರೀರವನ್ನು ಒಪ್ಪಿಸುವುದಾಗಿಲ್ಲ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ದಿನದಿಂದ ಬೇಡುವುದಾಗಿದೆ. ಕಾಣಿಕೆಯನ್ನು ಕಾರ್ಯಶ್ರೇಯರು ನೀಡುತ್ತಾರೆ. ಸಂಜೆ ಹೋಗದ ಕಾಣಿಕೆಗಳನ್ನು ನೀಡುತ್ತಾರೆ. ಕೆಲವು ಸಭೆ ತಿಳಿಸುವಂತಹ ಪ್ರಜ್ಞೆಗಳು ಮತ್ತು ಸೂಚನೆಗಳು. ಕಾಣಿಕೆಯ ಸಂದರ್ಭದಲ್ಲಿ ಮಕ್ಕಳು ಒಂದು ಹಾಕುವಂತಹ ಕಾಣಿಕೆಯನ್ನು ಗಮನಿಸುವಾಗ ತಟ್ಟೆ ಹಿಡಿದಿರುವಂತಹ ಸಂದರ್ಭದಲ್ಲಿ ಬಿಸಾಕಿ ಹೋಗ್ತಾರೆ. ನಾವು ಯಾರಿಗೆ ಬಿಸಾಕುವಂತಾದ್ರೂ ಏನು? ಕಾಣಿಕೆಯನ್ನು ಗಂಭೀರವಾಗಿ ಗೌರವಪೂರ್ವಕವಾಗಿ ಮಕ್ಕಳಿಗೆ ತರುವಂತೆ ಹೇಳಿಕೊಡ್ಬೇಕು. ಇಲ್ಲದಿದ್ದರೆ ನೀವೇ ಯಾರಾದರೂ ಒಂದು ಹಾಕಿ. ಹೀಗೆ ಕಾಣಿಕೆ ಹಾಕಿದ್ದಾರೆ, ಯಾರು ಅಂತ ಗೊತ್ತಿಲ್ಲ, ಹೇಳಿದ್ದಾರೆ. ಇದು ಈ ಕವರ್ನಲ್ಲಿ ಸೇರಿ ಬಂದಿದೆ. ಒಂದು ವೇಳೆ ಮಿಸ್ ಆದ್ರೆ ನನ್ನಾಗಿ ಸಹವಾಸ ಸಮಿತಿ ಸದಸ್ಯರುಗಳನ್ನ ಕೇಳ್ತಾರೆ, ನಾನು ಹಾಕಿದ ಕಾಣಿಕೆ ನೀವು ಓದಿಲ್ಲ ಅಂತ. ಅವಾಗ ತಪ್ಪು ನಮ್ಮಲ್ಲಿ ಹೋಗಿಲ್ಲ, ನಿಮ್ಮಲ್ಲಿ. ನೀವು ಹಾಕುವಂತ ಕಾಣಿಕೆಯನ್ನ ಗೌರವಪೂರ್ವವಾಗಿ ಹಾಕಿ. ಹೀಗೆಲ್ಲ ಮಡಿಸಬೇಡಿ. ಯಾಕಂದ್ರೆ ಒಂದೊಂದು ವೇಳೆ ಏನಾಗ್ತದೆ ಅಂದ್ರೆ ನೀವು ಮಡಿಸಿದಾಗ ನಿಮ್ಮ ಹೆಸರುಗಳು ಬದಲಿರುವಂತ ಕೆಲವೊಂದು ಕನ್ಫ್ಯೂಷನ್ ಆದಾಗ ಹೆಸರು ಬೇರೆ ಓದಿದ್ರೆ, ಈಗ ಪ್ರಿಸ್ಕಿನ್ ಆಗೋದು ಬ್ಲೆಸ್ಸಿಂಗ್ ಓದಿದ್ರೆ ಬ್ಲೆಸ್ಸಿ ಆದವರು ಆಗ ನಾನು ಹಾಕಿ ಕಾಣಿಕೆ ಅಂತ ಕೇಳ್ತಾರೆ, ಕನ್ಫ್ಯೂಷನ್ ಆಗ್ತದೆ. ಹಾಗಾಗಿ ಮಡಿಸಬೇಡ್ರಿ. ಹೇಗೆ ನಿಮ್ಮ ಪವರ್ ಹೇಗೆ ಕೊಡಬೇಕು ಹಾಗೆ ತಂದು ಹಾಕಿ. ಮಡಚಿ ಹಾಕಿದ್ರಲ್ಲೇ ದೇವರು ಇಸ್ಕೊಳ್ತಾರೆ ಅಂತ ಏನಿಲ್ಲ. ಯಾಕಂದ್ರೆ ಇದೆಲ್ಲ ಶಿಸ್ತು. ಈ ಶಿಸ್ತು ಕ್ರಮವನ್ನು ನಾವು ಕರೆಯದಿದ್ರೆ ನನ್ನ ಮಕ್ಕಳು ಕರೆಯಲ್ಲ, ನಾನು ನಿಮಗೆ ಹೇಳ್ಕೊಡಿದ್ರೆ ನೀವು ಕರೆಯಲ್ಲ. ಹಾಗಾಗಿ ಈ ಶಿಸ್ತು ಕ್ರಮಗಳನ್ನೆಲ್ಲ ಪಾಲಿಸುವಂತೆ ನಾನು ಪ್ರೀತಿಯಿಂದ ಹೇಳಿಕೊಳ್ಳುತ್ತೇನೆ. ಮುಂದಿನ ತಿಂಗಳು ಮಾರ್ಚ್ ತಿಂಗಳಿನಿಂದ ಉಪವಾಸ ಪ್ರಾರ್ಥನಾ ಕೂಟ ಸಭೆಯವರಿಗಾಗಿ ನಡೆಸಲ್ಪಡುತ್ತದೆ. ಮೊದಲ ವಾರದ ಬುಧವಾರದಂದು
ಹಾಗೂ 3ನೇ ಅಂದರೆ 1 ವಾರ ಬಿಟ್ಟು ಇನ್ನೊಂದು ವಾರ, ಹಾಗಾದರೆ ತಿಂಗಳಲ್ಲಿ 2 ವಾರಗಳು ಬುಧವಾರದ ದಿನದಂದು ಉಪವಾಸ ಪ್ರಾರ್ಥನಾ ಕೂಟವು ನಡೆಸಲಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರಾರ್ಥನಾ ಕೂಟದಲ್ಲಿ ಭಾಗಿಯಾಗುವಂತೆ ಪ್ರೀತಿಯಿಂದ ಕೇಳಿಕೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ನನ್ನ ರಜೆ ದಿನಗಳು ಮುಕ್ತಾಯವಾಗಿದೆ. ಮೊನ್ನೆಯ ದಿನ ಶುಕ್ರವಾರದ ದಿನದಿಂದ ಆರಾಧನೆಯಲ್ಲಿ ವಿವಿಧ ರೀತಿಯಾದಂತಹ ಸಭೆಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇನೆ. ಇಂದಿನಿಂದ ನಿಮ್ಮ ಪ್ರಾರ್ಥನೆಗಳು ಅಗತ್ಯವಿದ್ದರೆ, ನಿಮಗೇನಾದರೂ ಮನೆ ಸಂದರ್ಶನಗಳು ಅಗತ್ಯವಿದ್ದರೆ ನನಗೆ ನೀವು ಕರೆ ಮಾಡುವುದು, ನನಗೆ ತಿಳಿಸುವುದು, ನಾನು ಪ್ರಾರ್ಥಿಸುವುದಕ್ಕೆ, ಮನೆ ಸಂದರ್ಶನ ಮಾಡುವುದಕ್ಕೆ ನಿಮ್ಮನ್ನು ನಾನು ತೊಡಗಿಸಿಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ. ಅದೇ ವೇಳೆ ನಿಮಗೆ ಪ್ರಾರ್ಥನೆಗಳು ಅಗತ್ಯವಿರುವಾಗ, ನಿಮಗೆ ಏನಾದರೂ ಗೃಹ ಪ್ರಾರ್ಥನಾ ಕೂಟ ಇಲ್ಲವೇ ಸ್ಮರಣಾರ್ಥ ಪ್ರಾರ್ಥನಾ ಕೂಟಗಳು, ಇನ್ನಿತರ ಪ್ರಾರ್ಥನಾ ಕೂಟಗಳು ಅಗತ್ಯವಿರುವಾಗ ನನ್ನನ್ನು ನೀವು ಸಂಪರ್ಕಿಸುವುದಾದರೆ, ನಾನು ಒಂದು ವೇಳೆ ಇಲ್ಲದಿದ್ದರೆ ಬೇರೊಬ್ಬ ಸಭಾಪಾಲಕರುಗಳನ್ನು ನಿಮಗೆ ಒದಗಿಸ್ತೇನೆ. ಅದಕ್ಕೆ ನೀವು ಅಯ್ಯೋ ಇಲ್ಲ ಬೆಂಗಳೂರಿದ್ದಾರೆ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳಿ ಇಂಡಿಪೆಂಡೆಂಟ್ ಪಾಸ್ಟರ್ಗಳನ್ನು ಇಲ್ಲ ನೀವು ಬೇಕಾದ ಪಾಸ್ಟರ್ಗಳನ್ನು ನೀವು ಕರ್ಸ್ಕೋಬೇಡಿ. ಯಾಕಂದ್ರೆ ನಿಮ್ಮ ಸಭೆಗೆ ಅಧ್ಯಕ್ಷನು ನಾನೇ, ಸಭೆಗೆ ಹಿಂದಿಗೆ ಸಭಾಪಾಲಕನು ನಾನು. ನೀವು ನನ್ನನ್ನು ಬಿಟ್ಟು ನೀವು ಬೇರೊಬ್ಬರನ್ನ ಕಳಿಸೋದು ಅದು ಸರಿ. ಹಾಗಾಗಿ ನೀವು ನಿಮ್ಮ ಪ್ರಾರ್ಥನೆಗಳ ಅವಶ್ಯಕತೆ ಇರುವಾಗ ಯಾವಾಗ ಬೇಕಾದ್ರೂ ನೀವು ತಿಳಿಸಿ, ಕರೆ ಮಾಡಿ, ಫೋನ್ ಮೂಲಕ ಆದರೂ ಆಯ್ತು, ಇಲ್ಲವೇ ಮನೆಗೆ ಬಂದಾಗಾಯ್ತು, ಸಭೆಗೆ ಸಿಕ್ಕಿದಾಗಾಯ್ತು, ನೀವು ಮಾಡಿ. ಹಾಗಂತ ಇಂಡಿಪೆಂಡೆಂಟ್ ಪಾಸ್ಟರ್ಗಳನ್ನು ಗೊತ್ತಿರುವಂತಹ ಪಾಸ್ಟರ್ಗಳನ್ನೆಲ್ಲ ಇಲ್ಲಾಂದ್ರೆ ಯಾವುದೋ ಐದುಗಳನ್ನ ನೀವು ಕಳಿಸ್ಬೋದು. ನಾನು ಇಲ್ಲದಿದ್ರೆ ನಾನೇ ವ್ಯವಸ್ಥೆ ಮಾಡ್ಬೋದು. ಯಾಕಂದ್ರೆ ಕಳೆದ ತಿಂಗಳಲ್ಲಿ ನನ್ನ ರಜೆ ದಿನದಲ್ಲಿ ಅನೇಕರು ಕರೆ ಮಾಡಿ ಕೇಳಿಕೊಂಡಾಗ ಅವರಿಗೆ ನಾನು ಮರಣದ ಸಂದರ್ಭದಲ್ಲಾಗಲಿ ಅವರ ಪ್ರಾರ್ಥನೆಯ ಸಂದರ್ಭದಲ್ಲಾಗಲಿ ನಾನು ಒದಗಿಸಿಕೊಡ್ತಿದ್ದೆ. ರಜೆಯಲ್ಲಿಯೂ ಸಹ ನಾನು ಕೆಲವು ಕಾರ್ಯಗಳನ್ನು, ಮದುವೆಯ ಕಾರ್ಯ ಮತ್ತು ಎಲ್ಲ ಸ್ಮರಣಾರ್ಥ ಕಾರ್ಯಗಳನ್ನು ನಾನು ಮಾಡಿದ್ದೇನೆ. ಹಾಗಾಗಿ ಬೇರೊಬ್ಬ ಸಭಾಪಾಲಕರುಗಳನ್ನು, ಬೇರೊಬ್ಬ ಇಂಡಿಪೆಂಡೆಂಟ್ ಪಾದಗಳನ್ನು ನಿಮ್ಮ ಮನೆಗೆ ಸಂದರ್ಶಿಸುವುದಕ್ಕೆ ಅವರನ್ನು ಆಹ್ವಾನಿಸಬೇಡ್ರಿ, ಪ್ರಾರ್ಥನೆಗಳಿಗೆ ಆಹ್ವಾನಿಸಬೇಡ್ರಿ. ಏನಂದ್ರೆ ನಾವು ಅವರಿಗೆ ಸೇವೆಗೆ ಎಂಬುದಾಗಿ ಪ್ರೋತ್ಸಾಹಿಸ್ತೇವೆ. ಸೇವೆಗೆ ಪ್ರೋತ್ಸಾಹಿಸುವುದಕ್ಕೆ ನಿಮ್ಮ ಸಭೆಯಲ್ಲಿ, ಅಂದ್ರೆ ಶ್ರೀ ಸ್ಮಾರಕ ದೇವಾಲಯದಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಪ್ರಾಂತದಲ್ಲಿ ಎಷ್ಟೊಂದು ಜನ ಇದ್ದಾರೆ, ಅವರಿಗೆ ಸಹಾಯ ಮಾಡಿ. ಅವರಿಗೆ ಕೊಡುವ ಕಾರಣಕ್ಕೆ ನಮ್ಮ ಸಭೆಗೆ ಕೊಡು. ನಮ್ಮ ಪ್ರಾಂತದಲ್ಲಿ ಹಲವು ಸಂಸ್ಥೆಗಳಿದೆ, ಸೇವಾ ಸಂಸ್ಥೆಗಳಿದೆ, ಅನೇಕ ಹಾಸ್ಟೆಲ್ಗಳಿದೆ, ವಸತಿಗಳಿದೆ, ಮಕ್ಕಳಿಗೆ ಅನೇಕ ರೀತಿಯಾದಂತಹ ಸವಲತ್ತುಗಳು, ಅನುಕೂಲತೆಗಳನ್ನು ಒದಗಿಸ್ತಾ ಇದೆ. ಅಲ್ಲಿ ನೀವು ಸಹಾಯ ಮಾಡಿ. ನಿಮ್ಮಂತವ್ರಿಗೆ ಏನಾದರೂ ಸಹಾಯ ಮಾಡಬೇಕೆನ್ನುವಂತ ಆಲೋಚನೆ ಇದ್ರೆ, ಅಂಥದ್ದೇನಾದ್ರೂ ಕಾಣಿಕೊಳ್ಳುವುದಿದ್ರೆ ನಮಗೆ ಹೇಳಿ, ನಾವೇ ನಿಮ್ಮ ಮೂಲಕವಾಗಿ ನಿಮ್ಮನ್ನೇ ನಡೆಸಿಕೊಂಡು ಅಲ್ಲಿ ಸಹಾಯ ಮಾಡುವುದಕ್ಕೆ ಇದು ಮಾಡಿ. ಹಾಗಾದ್ರೆ ಸೇವೆ ನಾವು ಪ್ರೋತ್ಸಾಹ ಮಾಡ್ತೇವೆ ಎಂಬುದಾಗಿ ಹೇಳುವುದಾದ್ರೆ, ನಮ್ಮ ಸೇವೆಯು ಸಹ ಇನ್ನೂ ಅಪಾರವಾಗಿದೆ, ದೊಡ್ಡದಾಗಿದೆ. CSI ಸಭಾ ಪ್ರಾಂತ ಎನ್ನುವಂಥದ್ದು ಭಾರತ ದೇಶದಲ್ಲಿ ಎರಡನೇ ದೊಡ್ಡದಾದಂತಹ ಸಂಸ್ಥೆ ಭಾರತ ದೇಶದಲ್ಲಿ. ಹಾಗಾಗಿ ನಮಗೆ ಸಭೆಗಳು ಇವೆ, ಸಭಾಪಾಲಕರಿದ್ದಾರೆ, ಸೇವಾ ಅಂಗಗಳಿದೆ, ಹಾಸ್ಟೆಲ್ಗಳಿದೆ ಮತ್ತು ವಸತಿ ಗೃಹಗಳಿದೆ, ಇನ್ನೂ ಅನೇಕ ಭಾಗಗಳಿದೆ. ನೀವು ಯಾರೊಬ್ಬರನ್ನು ಕರೆಸಿಕೊಂಡು ಅವರಿಗೆ ಕಾಣಿಕೆ ಕೊಡ್ತೇವೆ ಅಥವಾ ಅವರಿಗೆ ಎಲ್ಲಾ ರೀತಿಯಾದಂತಹ ಕಾಣಿಕೆ ಮೂಲಕ, ಸೇವೆ ಮೂಲಕ ಪ್ರೋತ್ಸಾಹ ಮಾಡ್ತೇವೆ ಎಂಬುದಾಗಿ ಹೇಳುವುದಾದ್ರೆ, ಹಾಗಾದ್ರೆ ನಾನು ಮಾಡ್ತಾ ಇರೋದು ಸೇವೆ ಅಲ್ಲ, ನಮ್ಮ ಸಭೆಗಳು ಮಾಡ್ತಾ ಇರೋದು ಸೇವೆ ಅಲ್ಲ, ನಮ್ಮ ಪ್ರಾಂತ ಮಾಡ್ತಾ ಇರೋದು ಸೇವೆ ಅಲ್ಲ. ಗಮನದಲ್ಲಿಟ್ಟರೆ, ಯಾಕಂದ್ರೆ ನಿಮ್ಮ ಅವಶ್ಯಕತೆಗಳಿಗೋಸ್ಕರವಾಗಿ ನನ್ನ ಮತ್ತು ನಮ್ಮ ಸಭಾಪಾಲಕರು, ಪ್ರಾಂತಗಳು ಕ್ಷೇತ್ರ ಇರುವಾಗ ನೀವು ಮತ್ತೊಬ್ಬರನ್ನು ಕರೆಸುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ ಹಲವು ರೀತಿಯಾದಂತಹ ತೊಂದರೆ ತಾಪತ್ರಗಳಿವೆ, ಮತಾಂತರದ ವಿಷಯದಲ್ಲಿ ಹಲವು ರೀತಿಯಾದಂತಹ ಸಮಸ್ಯೆಗಳು ನಾವು ದೇಶದಲ್ಲಿ ನಾವು ಎದುರಿಸ್ತಾ ಇರುವಂತಹ ವೇಳೆಯಲ್ಲಿ ನಮ್ಮ ಮೇಲೆ ನಾವೇ ಪಕ್ಷ ಹಾಕಿಕೊಳ್ಳುವುದು, ಕಲ್ಲಿಸಿಕೊಳ್ಳುವುದು ಅದು ಸರಿಯಲ್ಲ. ಹಾಗಾಗಿ ಗಮನದಲ್ಲಿಟ್ಟುಕೊಂಡು ಇದನ್ನು ಪಾಲಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಿಮಗೆ ಏನಾದರೂ ಸಂಶಯ ಇದ್ದಲ್ಲಿ ಸಭಾಪಾಲನ ಸಮಿತಿಯ ಸದಸ್ಯರನ್ನು ಸಂಪರ್ಕಿಸಿ, ಇಲ್ಲ ನನ್ನನ್ನಾದರೂ ಸಂಪರ್ಕಿಸಿ, ನೇರವಾಗಿ ಸಂಪರ್ಕಿಸಿ. ಯಾರು ಅವ್ರು ಹೇಳಿದ್ರು, ಇವರು ಹೇಳಿದ್ರು, ಹಾಗೆ ಹೇಳಿದ್ರು. ನಿಮಗೆ ಎಂಬುದಾಗಿ 12 ಮಂದಿ ಇದ್ದಾರೆ ಸಭಾಪಾಲನ ಸಮಿತಿಯ ಸದಸ್ಯರು. ನಾನು ನಿಮಗೆ ಅಧ್ಯಕ್ಷನಾಗಿದ್ದೇನೆ, ಸಭಾಪಾಲಕನಾಗಿದ್ದೇನೆ. ಚೆನ್ನಾಗಿ ಆಡ್ತೀರ, ಭಯಭಕ್ತಿಯಲ್ಲಿದ್ದೀರಾ, ಪ್ರಾರ್ಥನೆಯಲ್ಲಿದ್ದೀರಾ. ಆದರೆ ಬೇರೊಂದು ರೀತಿಯಾದಂತಹ ಮಾರ್ಗಕ್ಕೆ ನಿಮ್ಮನ್ನು ನಡೆಸುವಾಗ ದುಃಖವಾಗ್ತದೆ, ನೋವಾಗ್ತದೆ. ಆಶೀರ್ವಾದ ನಿಮಗೆ ಇನ್ನೂ ಹೆಚ್ಚಾಗ್ತದೆ. ನೀವು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ಎಲ್ಲವನ್ನು ಪರಿಪಾಲಿಸುವಂತೆ ವಿನಮ್ರವಾಗಿ ನಿಮ್ಮನ್ನು ನಾನು ಪ್ರೀತಿಯಿಂದ ಕೇಳಿಕೊಳ್ಳೋಣ.
ದೇವವಾಕ್ಯ ಸಂದೇಶಕ್ಕೆ ನಾವು ಸಿದ್ಧರಾಗೋಣ. ದೇವವಾಕ್ಯ ಸಂದೇಶಕ್ಕೆ ಸಿದ್ಧರಾಗುವ ಹಾಗೆ ಒಂದು ಗೀತೆಯನ್ನು ಹಾಡುವ ಮೂಲಕ ಸಿದ್ಧರಾಗೋಣ. ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಿನ್ನನ್ನು ಆರಾಧಿಸಲು ಘನಪಡಿಸಲು ಬಹುಮುಖ್ಯವಾಗಿ ನಿನ್ನ ವಾಕ್ಯದ ಧ್ಯಾನದಲ್ಲಿ ನಾವು ಪಾಲ್ಗೊಳ್ಳುವುದಕ್ಕೆ ನಾವು ಸೇರಿಕೊಳ್ಳೋಣ. ಬದುಕನ್ನು ಆಶೀರ್ವದಿಸು. ವಾಕ್ಯದ ಮೂಲಕವಾಗಿ ನಮ್ಮ ಜೀವನವನ್ನು ನಿನ್ನವರಾಗಿ ನಿನ್ನ ಸಹವಾಸದಲ್ಲಿ ನಾವು ಇಟ್ಟುಕೊಂಡು ನಿನ್ನಲ್ಲಿ ನೆಲೆಗೊಂಡರಾಗಿ ನಿನಗೆ ಸದಾಕಾಲವು ಮಹಿಮೆ ಪುನಾಟವನ್ನು ತರುವುದಕ್ಕೆ ನಮ್ಮೆಲ್ಲರಿಗೂ ಪ್ರೋತ್ಸಾಹವನ್ನು ನೀಡಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾನು ಬೆಳಗಿನ ಶ್ರಾವಣದಲ್ಲಿ ಪ್ರೀತಿಯಿಂದ ವಂದಿಸ್ತೇನೆ. ಯೇಸು ಸ್ವಾಮಿಯ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವು ಕೃಪೆಯು ನಿತ್ಯ ಕಾಲದಲ್ಲಿ. ಎಲ್ಲರೂ ಚೆನ್ನಾಗಿದ್ದೀರಾ? ಆರೋಗ್ಯವಾಗಿ ಒಂದು ತಿಂಗಳ ನಂತರ ಉಪಯೋಗ ಮಾಡ್ತಾರೆ. ಬಹಳ ಸಂತೋಷ. ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಂಬುದಾಗಿ ನಾನು ನಂಬಿಕೆ ಭಾವಿಸ್ತಾ ಇದ್ದೇನೆ. ಹಾಗಾಗಿ ನಾನು ಒಂದು ತಿಂಗಳು ರಜೆ ಇದ್ದರೂ ಸಹ ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇನ್ನು ಒಳ್ಳೆಯದಾಗಲಿ, ಇನ್ನು ಒಳ್ಳೆಯದಾಗ್ತದೆ. ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಯೋಚನೆ ಮಾಡ್ತಾರೆ. ಸೃಷ್ಟಿಯ ಪತನ, ಸೃಷ್ಟಿಯ ಬೀಳುವಿಕೆ ಅಥವಾ ಸೃಷ್ಟಿಯ ಅಲ್ಲಕಲ್ಲೋಲ ಎಂಬುದಾಗಿ ಇಂದು ನಮಗೆ ಧ್ಯಾನ ಮಾಡುವುದಕ್ಕೆ ವಿಷಯಗಳು ಇವೆ. ಏನು ಸೃಷ್ಟಿಯ ಪತನ ಬೀಳುವಿಕೆ ಎಂಬುದಾಗಿ ನೋಡುವಾಗ ಆರಂಭದ ಅಧ್ಯಾಯಗಳನ್ನು ನೀವು ಗಮನಿಸುವುದಾದರೆ ಆದಿಕಾಂಡ ಪುಸ್ತಕ ಮೊದಲ 7 ಅಧ್ಯಾಯದಲ್ಲಿ ದೇವರು ಸೃಷ್ಟಿ ಮಾಡಿದಂತ ಪ್ರತಿಯೊಂದನ್ನು ಏನಂತ ಹೇಳ್ತಾರೆ? ಹೌದಾ?
ಹೌದಾ? ಗಮನ ಮಾಡಿರಿ ಚೂರು ನೋಡಿ, ನೋಡಿ ಅಲ್ಲಿ ನೋಡಿ, ವಾಕ್ಯವನ್ನು ನೋಡಿ ಹೇಳ್ರಿ. ಏನಂತ ಹೇಳ್ತಾನೆ? ಬರೀ ಅಷ್ಟೇ ಹೇಳ್ತಾನೆ ನೋಡಿ. ಅದಕ್ಕೆ ನೋಡಿ ನೀವು ಗಮನಿಸಿ, ಬರೀ ಒಳ್ಳೇದಂತ ಹೇಳ್ತಾನ, ಬರೀ ಒಳ್ಳೇದಂತ ಹೇಳ್ತಾನ. 31ನೇ ವಚನ ಮೊದಲನೇ ಅಧ್ಯಾಯ. ತಾನು ಉಂಟು ಮಾಡಿದ್ದೆಲ್ಲವೂ ನೋಡಲಾಗಿ ಏನಂತೆ? ಗುಡ್ ಅನ್ನೋದಕ್ಕೂ ವೆರಿ ಗುಡ್ ಅನ್ನೋದಕ್ಕೂ ಅರ್ಥ ಆಯ್ತಾ? ಹಾಗಾದ್ರೆ ಅದು ವೆರಿ ಗುಡ್ ವೆರಿ ಗುಡ್. ಉಂಟು ಮಾಡಿದ್ದೆಲ್ಲವೂ ಸಹ ವೆರಿ ಗುಡ್. ಅಲ್ಲಿ ಬಹು ಒಳ್ಳೆಯದಾಗಿ ಬರಬಹುದು. ನಾವು ಅನೇಕ ರೀತಿಯಲ್ಲಿ ಉತ್ತಮವಾದದ್ದು, ಅತ್ಯುನ್ನತವಾದದ್ದು ಎಂಬುದಾಗಿ. ಹಾಗಾದ್ರೆ ಸೃಷ್ಟಿ, ಆ ಸೃಷ್ಟಿಯಲ್ಲಿ ಉಂಟು ಮಾಡಿದಂತ ಜೀವ ಜಂತು, ಮರ ಗಿಡ ಅಥವಾ ಗ್ರಹಗಳು, ಮನುಷ್ಯರು ಎಲ್ಲರೂ ಸಹ ಯಾರು? ಯಾರವರೆಲ್ಲ? ದೇವರು ಉಂಟು ಮಾಡಿದ ಇವರೆಲ್ಲ ಯಾರು? ಏನಂತ ಹೇಳಿದ್ರು 31ನೇ ವರ್ಷದಲ್ಲಿ? ಬಹು ಒಳ್ಳೆಯದು. ಹಾಗಾದ್ರೆ ನಾವು ನೀವೆಲ್ಲರೂ ಬಹು ಒಳ್ಳೆಯವರು. ಸೃಷ್ಟಿ ಬಹು ಒಳ್ಳೆಯದು. ಹಾಳು ಮಾಡ್ತಿರೋದು ಯಾರು? ಹಾಗಾದ್ರೆ ಮನುಷ್ಯರೇ. ಹಲವು ರೀತಿಯಾದಂತಹ ಹಾಳು ಮಾಡುವಿಕೆಯಲ್ಲಿ ಸಿದ್ಧರಾಗಿರುವಂತಹ ವೇಳೆಯಲ್ಲಿ ಈಗ ಬಹು ಒಳ್ಳೆಯದಾಗಿದೆ, ಬಹು ಕೆಟ್ಟದಾಗಿದೆ, ಅಥವಾ ಅಧೋಗತಿಗೆ ಬಂದಿದೆ, ಬಿದ್ದು ಹೋಗಿದೆ. ಸೃಷ್ಟಿ ಏನಾಗಿದೆ? ಮನುಷ್ಯರ ದೃಷ್ಟಿಯಲ್ಲಿಯೂ ಮಾನವರಾಗಿಯೂ ಸೃಷ್ಟಿಯಾಗಿಯೂ ಎಲ್ಲ ಬಿದ್ದು ಹೋಗಿದೆ. ಯಾಕೆ? ದೇವರು ಉಂಟು ಮಾಡಿದರೆ ಯಾರೂ ಸಹ ಕೆಟ್ಟವರಾಗಿ ಉಂಟು ಮಾಡಲಿಲ್ಲ. ದೇವರು ಯಾವುದೊಂದನ್ನು ಸಹ ಕೆಟ್ಟದ್ದಾಗಿ ಉಂಟು ಮಾಡಲಿಲ್ಲ. ಒಂದೊಂದು ಸಹ ತಿನ್ನುವ ಪದಾರ್ಥ, ಎಲ್ಲವೇ ತಿನ್ನದೇ ಇರುವಂತಹ ಪದಾರ್ಥ, ಜಂತುಗಳು, ಜೀವಿಗಳು, ಅದು ಆಕಾಶದಲ್ಲಿ, ಭೂಮಿಯ ಕೆಳಗಣ, ನೀರಿನಲ್ಲಾಗಲಿ, ಮನುಷ್ಯರನ್ನಾಗಲಿ ಯಾರು ಕೆಟ್ಟದನ್ನಾಗಿ ಉಂಟು ಮಾಡಲೇ ಇಲ್ಲ. ಆಮೇಲೆ ಏನಾಯ್ತು? ಕೆಟ್ಟದ್ದು, ಪಾಪ, ಇಲ್ಲವೇ ದ್ರೋಹ, ವಂಚನೆ ಎಲ್ಲ ಒಂದೊಂದಾಗಿ ಉಂಟಾಗಿ ಅದೇನಾಯ್ತು? ಈ ಎಲ್ಲ ಸಂಗತಿಗಳೇನಾಗ್ತದೆ? ದೇವರಿಂದ ದೂರ ಆಗ್ತದೆ, ದೇವರ ಆಶೀರ್ವಾದದಿಂದ ದೂರವಾಗ್ತದೆ, ದೇವರ ಸಂಬಂಧದಿಂದ ನಾವೇನಾಗ್ತದೆ? ದೂರವಾಗ್ತದೆ. ಯಾಕೆ? ನಾವು ಮಾಡುವಂತಹ ಪಾಪಗಳು, ನಾವು ಮಾಡುವಂತಹ ಕೆಟ್ಟ ಕೆಲಸ, ನಾವು ಮಾತನಾಡುವಂತಹ ಕೆಟ್ಟ ಮಾತುಗಳು, ಅಥವಾ ನಾವು ಮಾಡುವಂತಹ ದ್ರೋಹಗಳು, ನಾವು ಮಾಡುವಂತಹ ವಂಚನೆಗಳು, ಇಲ್ಲ ನಮ್ಮ ಇನ್ನಿತರ ದೇವರಿಗೆ ವಿರುದ್ಧವಾಗಿ, ದೇವರ ಕಾರ್ಯಕ್ಕೆ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಮಾಡುವಾಗ ನಾವು ದೇವರಿಂದ ಬಿದ್ದು ಹೋಗ್ತೇವೆ. ದೇವರ ಸಂಬಂಧದೊಂದಿಗೆ ಬಲವಾಗಿದ್ದವರು ನಾವು ಬಿದ್ದು ಹೋಗ್ತೇವೆ, ಪತನವಾಗ್ತದೆ. ಸೃಷ್ಟಿಯೂ ಪತನವಾಗಿದೆ. ಸೃಷ್ಟಿಯಲ್ಲಿರುವಂತಹ ಒಂದು ಭಾಗ ಮನುಷ್ಯರು ಸಹ ಪತನವಾಗಿದ್ದಾರೆ, ಬಿದ್ದು ಹೋಗಿದ್ದಾರೆ. ಯಾಕೆ? ಹಲವು ರೀತಿಯಾದಂತಹ ಕೆಟ್ಟತನ, ಪಾಪಗಳಿಂದ ಇವುಗಳಾಗಿವೆ. ಹಾಗಾದ್ರೆ ವಾಕ್ಯಭಾಗವನ್ನು ಗಮನಿಸುವಾಗ ಆದಿಕಾಂಡ ಪುಸ್ತಕದಲ್ಲಿ ಹೇಳ್ತದೆ, 3ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 1ನೇ ವಚನದಲ್ಲಿ ಏನ್ ಹೇಳ್ತದೆ? ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಬಹಳ ಯುಕ್ತಿಯುಳ್ಳದಾಗಿದೆ. ಸರ್ಪ ಯುಕ್ತಿ ಅಂತ ಹೇಳಿದ, ಅದು ಕೆಟ್ಟದ್ದು ಅಂತ ಹೇಳಿದ. ಸ್ವಾಮಿ ಅಲ್ಲ, ದೇವರು ಏನ್ ಹೇಳ್ತಾನೆ? ಉಂಟು ಮಾಡಿದ್ರಲ್ಲಿ ಸರ್ಪವು ಯುಕ್ತಿ, ಆದರೆ ಅದನ್ನು ಕುಯುಕ್ತಿ ಮಾಡಿದಾರು ಸೈತಾನ. ನೀವು ಒಳ್ಳೆಯದಾಗಿರ್ತೀರ, ನೀವು ಒಳ್ಳೆ ಮನಸ್ಸುಳ್ಳವರಾಗಿರ್ತೀರ, ಒಳ್ಳೆ ಮಾತುಗಳನ್ನ ಆಡ್ತಾ ಇರ್ತೀರ, ದಿಢೀರೆಂಬುದಾಗಿ ಕೆಟ್ಟವರಾಗುತ್ತೀರ, ಕೆಟ್ಟ ಮಾತನಾಡ್ಬಿಡ್ತೀರ, ಅಥವಾ ಏನೋ ಕೆಟ್ಟದನ್ನ ಮಾಡ್ಬಿಡ್ತೀರ, ಪಾಪವನ್ನೇ ಮಾಡ್ಬಿಡ್ತೀರ. ಯಾಕೆ? ಅದು ನೀವಲ್ಲ ಕಾರಣ. ಯಾಕಂದ್ರೆ ನಿಮ್ಮನ್ನು ಉಂಟು ಮಾಡಿದಂತ ದೇವರು ಒಳ್ಳೆಯದಾಗಿ ಉಂಟು ಮಾಡಿರ್ತಾನೆ. ಆದ್ರೆ ನಿಮ್ಮ ಒಳಗೆ ಪ್ರವೇಶ ಮಾಡುವಂತವ್ರು ಯಾರು? ಸೈತಾನ. ಅವನನ್ನ ಬಿಟ್ಕೊಳ್ಬೇಡ್ರಿ, ಒಳಗಡೆ ಬಿಟ್ಕೋಬೇಡ್ರಿ. ನಾವು ಚಪ್ಪಲಿ ಹಾಕುವುದನ್ನ ಎಲ್ಲಿ ಬಿಡ್ತೇವೆ? ಹೊರಗಡೆ ಬಿಡ್ತೇವೆ. ಸೈತಾನನು ಅಲ್ಲೇ ಇರಬೇಕು, ನಮ್ಮ ಹೃದಯದ ಹೊರಗಡೆ ಇರಬೇಕು. ಯಾವಾಗ ನಮ್ಮ ಮನಸ್ಸಿನೊಳಗೆ, ನಮ್ಮ ಹೃದಯದೊಳಗೆ, ನಮ್ಮ ಜೀವಿತದೊಳಗೆ ಸೈತಾನನು ಪ್ರವೇಶ ಮಾಡ್ತಾನೆ, ಆಗ ಏನಾಗ್ಬಿಡ್ತದೆ? ಎಲ್ಲ ಸರ್ವನಾಶ ಮಾಡ್ಬಿಡ್ತದೆ. ಇಲ್ಲಿ ಒಂದು ಘಟನೆ ಆಗ್ತದೆ, ನಿಮ್ಮೆಲ್ಲರಿಗೂ ಚಿರಪರಿಚಯವಾದಂತಹ ಘಟನೆ ಇದು, ಚಿರಪರಿಚಯವಾದಂತಹ ವಿಷಯ ಇದು. ಏನಂತೆ? ಆದಾಮ ಹವ್ವಳು ನಮ್ಮ ಮೂಲ ಪಿತೃ, ನಮ್ಮ ತಂದೆ ತಾಯಿ. ದೈವಿಕವಾದ ತಂದೆ ತಾಯಿ ಅಲ್ಲ, ಆಧ್ಯಾತ್ಮಿಕವಾದಂತ ತಂದೆ ತಾಯಿ. ಆಧ್ಯಾತ್ಮಿಕವಾದಂತಹ ತಂದೆ ತಾಯಿ, ಮೂಲ ಪಿತೃವಾದಂತ ಆದಾಮ ಹವ್ವಳನ್ನ ಹೇಗೆ ವಂಚಿಸ್ತಾನೆ ಸೈತಾನ ಎಂಬುದಾಗಿ ನೋಡುವಾಗ 3ನೇ ವಚನದಲ್ಲಿ ನೋಡ್ರಿ, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವರಿ ದೇವರು ಹೇಳಿದ್ದಾನೆ. ದೇವರು ಹೇಳಿದ್ದಾರೆ ಅಲ್ಲ, ದೇವರು
ಎಲ್ಲವನ್ನು ಒಳ್ಳೆಯದಾಗಿ ಸೃಷ್ಟಿ ಮಾಡಿದ ಮೇಲೆ ಮತ್ತೆ ಸಾಯಿಸ್ತಾನ ದೇವರು. ಹಾಗಾದ್ರೆ ಈ ಮಾತನ್ನು ಯಾಕೆ ಹೇಳ್ತಾರೆ ಅಂದ್ರೆ ಪರೀಕ್ಷೆ. ಮಾತನ್ನು ಕೇಳ್ತಾರಾ ಅಥವಾ ಕೇಳೋದಿಲ್ವಾ? ಮಾತನ್ನು ಮೀರುವುದಿಲ್ವಾ? ಅಥವಾ ನನ್ನ ಮಾತಿಗೆ ವಿಧೇಯರಾಗ್ತಾರಾ ವಿಧೇಯರಾಗುವುದಿಲ್ವಾ ಅನ್ನೋದಾಗಿ ಒಂದು ಪರೀಕ್ಷೆ. ನೀವು ಚೆನ್ನಾಗಿ ಓದಿದ್ರೆ ಆದ್ರೂ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪರೀಕ್ಷೆ ಇರ್ತದೆ. ಯಾಕೆ? ಎಷ್ಟು ಗೊತ್ತಿರುತ್ತೆ, ಎಷ್ಟು ಗೊತ್ತಿಲ್ಲ ತಿಳ್ಕೊಳ್ಳೋದು. ಫೇಲ್ ಆದವರೆಲ್ಲ ಕೆಟ್ಟವರು, ಪಾಸ್ ಆದವರೆಲ್ಲ ಒಳ್ಳೆಯವರು ಅಲ್ಲ. ಫೇಲ್ ಆದವರು ಒಳ್ಳೆಯವರೇ, ಪಾಸ್ ಆದವರು ಒಳ್ಳೆಯವರೇ. ಪಾಪ ಕೃತ್ಯಗಳನ್ನು ಮಾಡುವವರೆಲ್ಲ ಕೆಟ್ಟವರು. ಅದು ಪಾಪ ಕೃತ್ಯಗಳನ್ನು ಮಾಡುವುದು ಮಾತ್ರ, ಆದರೆ ಅವರೇ ಕೆಟ್ಟವರು ಎಂಬುದಾಗಿಯೂ ಅಲ್ಲ. ಹಾಗಾಗಿ ಇಲ್ಲಿ ತಿನ್ನಲು ಕೂಡ ಮುಟ್ಟಲು ಕೂಡದಂತಹ ಒಂದು ವಿಷಯವನ್ನು ಏನ್ ಮಾಡ್ತಾರೆ? ಯಾರನ್ನು ವಂಚಿಸ್ತಾನೆ? ಸೈತಾನ ಮೊದಲು ಸ್ತ್ರೀಯನ್ನು ವಂಚಿಸ್ತಾನೆ. ಯಾಕಂದ್ರೆ ಆಕರ್ಷಣೆಗೆ ಒಳಗಾಗುವಂಥದ್ದು ಯಾರು? ಪುರುಷರಿಗಿಂತಲೂ ಸ್ತ್ರೀಯರ ಆಕರ್ಷಣೆಗೆ ಒಳಗಾಗಬಾರದು. ಯಾಕಂದ್ರೆ ಲೋಕದ ಆಡಂಬರ, ಲೋಕದ ಆಕರ್ಷಣೆ, ಲೌಕಿಕವಾಗಿರುವಂತಹ ಪ್ರತಿ ಸಂಗತಿಗಳು ನಮ್ಮನ್ನು ನರಕಕ್ಕೆ ತಳ್ಳುತ್ತದೆ, ನಮ್ಮನ್ನು ಮರಣಕ್ಕೆ ತಳ್ಳುತ್ತದೆ, ನಮ್ಮನ್ನು ದೇವರಿಂದ ದೂರ ಮಾಡ್ತದೆ, ದೇವರ ಸಹವಾಸದಿಂದ ದೂರ ಮಾಡ್ತದೆ, ದೇವರ ಆಶೀರ್ವಾದದಿಂದ ನಮ್ಮನ್ನು ದೂರ ಮಾಡ್ತದೆ. ಹಾಗಾಗಿ ಸ್ತ್ರೀಯನ್ನು ಮೊದಲು ವಂಚಿಸುತ್ತದೆ ಆ ಸರ್ಪ. ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ನೀನು ತಿನ್ನು, ನಿನಗೆ ಕಂಡು ಬರ್ತದೆ, ನೀನು ಸಾಯುವುದಿಲ್ಲ. ದೇವರಿಗೆ ಹಾಗೆ ಹೇಳಿದ್ದು ಏನು ಆಗಲ್ಲ ನಿನಗೆ, ನೀನು ತಿನ್ನು, ನಿನಗೆ ಕಂಡು ಬರ್ತದೆ, ನೀನು ಜೀವಿಸ್ತೀಯ, ನೀನು ಎಲ್ಲಾ ರೀತಿಯಾದಂತಹ ನೋಡುವುದಕ್ಕೆ ರಮಣೀಯವಾಗಿ ಸುಂದರವಾಗಿ ಇರುವುದಕ್ಕೆ, ಸುಖವಾಗಿ ಜೀವಿಸುವುದಕ್ಕೆ, ಕಣ್ಣು ಕಾಣಿಸುವುದಕ್ಕೆ ತುಂಬಾ ರೀತಿಯಾದಂತಹ ಇನ್ನು ಏನೋ ಒಂದು ರಮಣೀಯವಾದಂತಹ ಮಾತುಗಳಿಂದ ಸೈತಾನ ಬಂದು ಏನ್ ಮಾಡ್ತಾನೆ? ಸ್ತ್ರೀಯನ್ನು ವಂಚಿಸ್ತಾನೆ. ಸ್ತ್ರೀ ಏನ್ ಮಾಡ್ತಾಳೆ? ತಿಂತಾಳೆ. ಹೋದ ಏನ್ ಮಾಡ್ತಾಳೆ? ತಾನು ಕೇಳಿದ್ರೆ ಒಣನೆಲ್ಲ ಕೇಳಿಸ್ತದೆ. ಹಂಗೆ ಏನ್ ಮಾಡ್ತಾಳೆ ಸ್ತ್ರೀ? ತಾನು ತಿಂದುಬಿಟ್ಟು ಏನ್ ಮಾಡಿದ? ಆರಾಮನ್ನು ತಗೋತಿದ್ದು ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆ ಎಂದು ತಿಳಿದು ಅಂಜೂರದ ಎಲೆಗಳನ್ನು ತಿಳಿದು ಕುಟ್ಟುಕೊಂಡು. ಈಗ ಸೈತಾನ ಬಂದು ತನ್ನ ಪ್ರೀತಿಯಿಂದ ಕುತಂತ್ರದಿಂದ ಸ್ತ್ರೀಯನ್ನು ಪುರುಷನನ್ನು ಆದಾಮ ಇಬ್ಬರನ್ನು ಏನ್ ಮಾಡ್ತಾನೆ? ಮರಳು ಮಾಡಿಬಿಡ್ತಾನೆ. ಮರಳು ಮಾಡಿ ದೇವರ ಮಾತಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತೆ ಮಾಡಿ, ದೇವರ ಮಾತಿಗೆ ವಿರುದ್ಧವಾಗಿ ದೇವರ ಮಾತನ್ನು ಕೇಳದೆ ಹೋಗುವಂತೆ ಅವಿಧೇಯತೆಯನ್ನು ತೋರುವ ಹಾಗೆ ಮಾಡ್ತಾನೆ. ನಡೆಯಲೇನಾಗ್ತದೆ? ಅದರ ಗತಿ ಏನು? ಅದರ ಪ್ರತಿಫಲವೇನು? ಅದರ ಪ್ರತಿಫಲ ಶಾಪ. ಯಾರಿಗೆ ಶಾಪ? ಇಬ್ಬರಿಗೂ ಶಾಪ. ಯಾರಿಗೆ ಶಾಪ? ಸರ್ಪಕ್ಕೆ. ಮೊದಲು ಸರ್ಪಕ್ಕೆ. ಏನಂತ 14ನೇ ವಚನ ನೋಡ್ರಿ. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ. ಯಾರಿಗೆ ಶಾಪ ಕೊಟ್ಟಿದ್ದು ದೇವರು? ಸರ್ಪಕ್ಕೆ. ಸೈತಾನ ಸ್ತ್ರೀಯನ್ನು ಮಾತ್ರ ಅಲ್ಲ, ಪುರುಷರನ್ನು ಮಾತ್ರವಲ್ಲ, ಸರ್ಪವನ್ನು ವಂಚಿಸ್ತಾರೆ. ಕೆಟ್ಟದಾದಂತ ಮಾರ್ಗಕ್ಕೆ ಹೇಳಿದ್ರೆ ಯಾರು? ಸೈತಾನ. ಸರ್ಪವನ್ನು ಹೇಳಿದ್ದಾರೆ, ಮಾನವರು ಹೇಳಿದ್ದಾರೆ. ಅಲ್ಲಿ ಏನಾಯ್ತು? ಯಾರಿಗೆ ಒಂದು ನಷ್ಟ? ಯಾರಿಗೆ? ಸರ್ಪಕ್ಕೆ ನಷ್ಟ. ಎರಡನೇ ನಷ್ಟ 17ನೇ ವಚನ. ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನನಿಗೆತ್ತ ಭೂಮಿಗೆ ಶಾಪ. ಎರಡನೇದು ಭೂಮಿಗೆ ಶಾಪ, ಮೂರನೇದು ಮಾನವರಿಗೆ ಶಾಪ. ಒಳ್ಳೆಯದು ಅಂತ ಸೃಷ್ಟಿ ಮಾಡಿದಂತ ದೇವರು ಇವಾಗ ಏನ್ ಮಾಡ್ತಾನೆ? ಶಾಪ ಕೊಡು. ಯಾರ್ಯಾರಿಗೆ? ಆದ್ರೆ ಸೈತಾನ ಏನಾದ? ಬಚಾವಬಿಟ್ಟ. ಸೈತಾನ ತಪ್ಪಿಸ್ಕೊಂಡ. ಸೈತಾನಿಗಿದೆ, ಅದು ಒಂದು ದಿನ ಇದೆ. ಅದು ಸೈತಾನಿಗೆ ಈಗಲೇ ಕೊಡಲ್ಲ ಶಾಪ, ಅಂತಿಮ ದಿನ ನ್ಯಾಯ ತೀರ್ಪಿನಲ್ಲಿ. ಅಲ್ಲಿಯ ತನಕ ಏನ್ ಮಾಡ್ತಾನೆ ಅವನು? ನನ್ನನ್ನ, ನಿಮ್ಮನ್ನ, ಇಡೀ ಜನರನ್ನ ಏನ್ ಮಾಡ್ತಾನೆ? ವಂಚಿಸ್ತಾನೆ, ಪಾಪ ಕೃತಿಗಳಿಗೆ ಪ್ರೇರೇಪಣೆ ನೀಡ್ತಾನೆ. ನಮ್ಮೆಲ್ಲರನ್ನು ಸಹ ಏನ್ ಮಾಡ್ತಾನೆ? ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತೆ ಮಾಡ್ತಾನೆ, ದೇವರ ಮಾತುಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತೆ ಮಾಡ್ತಾನೆ, ದೇವರ ಸೇವಕರ ಮಾತುಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತೆ ಮಾಡ್ತಾನೆ, ಆಲಯದ ವಿರುದ್ಧವಾಗಿ ನಡ್ಕೊಳ್ಳುವಂತೆ ಮಾಡ್ತಾನೆ, ದೇವರ ಆಜ್ಞೆಗಳನ್ನು ಪಾಲಿಸದೇ ಇರುವಂತೆ ಮಾಡ್ತಾನೆ. ನಮ್ಮೆಲ್ಲರ ಒಳಗೆ ಗೊಂದಲಗಳನ್ನು ಉಂಟು ಮಾಡ್ತಾನೆ, ಪಾಪ ಕೃತ್ಯಗಳನ್ನು ಮಾಡುವುದಕ್ಕೆ ಪ್ರೇರೇಪಿಸ್ತಾನೆ. ಅವನ ಪ್ರೇರೇಪಣೆಯಿಂದ, ಸೈತಾನ ಪ್ರೇರೇಪಣೆಯಿಂದ ಏನಾಗ್ತದೆ? ನಷ್ಟ ಯಾರಿಗೆ? ನಮಗೇನೆ. ಸೈತಾನ ಸರ್ಪದ ಮೂಲಕ ವಂಚಿಸಿದವನು
ಕೆಲವೊಮ್ಮೆ ನನ್ನ ಮೂಲಕ ನಿಮ್ಮನ್ನು ವಂಚಿಸಬಹುದು, ಗೊತ್ತಿಲ್ಲ. ನಿಮ್ಮ ಕುಟುಂಬದ ಜನರ ಮೂಲಕ ವಂಚಿಸಬಹುದು, ಗೊತ್ತಿಲ್ಲ. ಯಾರ ಮೂಲಕ ಬೇಕಾದ್ರೂ ವಂಚಿಸ್ತಾರೆ. ಯಾಕಂದ್ರೆ ಸೈತಾನನು ದೇವದೂತರ ವೇಷವನ್ನು ಹಾಕಿಕೊಂಡು ಏನ್ ಮಾಡ್ತಾನಂತೆ, ಎಲ್ಲ ಮನುಷ್ಯರನ್ನು ವಂಚಿಸ್ತಾನಂತೆ. ಹಾಗಾದ್ರೆ ದೇವದೂತರ ವೇಷವನ್ನು ಹಾಕಿಕೊಳ್ಳುವಂತ ಸೈತಾನ ಸರ್ಪದ ವೇಷವನ್ನು ಹಾಕಿಕೊಳ್ಳುವವರಾಗಿರ್ತಾನೆ, ಮನುಷ್ಯರ ವೇಷವನ್ನು ಹಾಕಿಕೊಂಡಿರ್ತಾರೆ. ಅದೇ ನನ್ನ ಕನಸಲ್ಲಿ ಬಂದಿದ್ರೆ, ನನ್ನ ಕನಸಲ್ಲಿ ಒಂದು ನೀವು ಬಂದು ನೀವು ನಿಮಗೆ ಕೆಲಸ ಸಿಗ್ತದೆ ಅಂತ ನೀವು ಹೇಳಿದ್ರೆ ಅವತ್ತು ಕೆಲಸ ಸಿಗ್ಲಿಲ್ಲ. ಯಾರು ಬೇಕಂತೀರಾ? ನನ್ನ ಬೇಕಲ್ಲದು. ನಾನು ಹೇಳಿದ್ನ ಕನಸ ನಂಬರ್ ಹೇಳಿದ್ನ? ನನಗೆ ಗೊತ್ತಿಲ್ಲ ಅಪ್ಪ. ಅದೇ ನನ್ನ ಕನಸಲ್ಲಿ ನಾನು ತುಂಬಾ ಐಶ್ವರ್ಯವಂತನಾಗಿದೆ, ಅವತ್ತು ನಿಮ್ಗೆ ಏನಾದ್ರು ಲಾಸ್ ಆಗೋದು ಅಂದ್ರೆ ನಾನು ಮನೆ ಕನಸು ಕಂಡ್ರೆ ನೀವು ಇರಬಹುದು. ಕೆಲವೊಮ್ಮೆ ಕನಸುಗಳು ನಿಜವಾಗಬಹುದು. ಆಗಂತ ಹೇಳಿ ಎಲ್ಲವೂ ನಿಜವಲ್ಲ, ಎಲ್ಲವೂ ಸುಳ್ಳಲ್ಲ. ಆದ್ರೆ ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ವಾಕ್ಯ ಸಹಾಯ ಮಾಡ್ತದೆ. ನಮಗೆ ವಾಕ್ಯ ನಮಗೆ ಸಹಾಯ ಮಾಡ್ತದೆ. ನಿಮ್ಮನ್ನು ಕೆಟ್ಟ ದಾರಿಗೆ ಪ್ರೇರೇಪಿಸುವಂತವರು ಅನೇಕ ಜನರಿರ್ತಾರೆ. ನಿಮ್ಮನ್ನು ಕೆಟ್ಟ ಮಾತುಗಳನ್ನಾಡುವುದಕ್ಕೆ, ಕೆಟ್ಟ ಕೃತ್ಯಗಳನ್ನು ಮಾಡುವುದಕ್ಕೆ, ಅಥವಾ ನಿಮ್ಮನ್ನು ಪಾಪ ಕೃತ್ಯಗಳಲ್ಲಿ ಬೀಳಿಸುವುದಕ್ಕೆ ಸೈತಾನನು ಮನುಷ್ಯರ ಮೂಲಕವಾಗಿ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಭೆಗಳಲ್ಲಿ ಅಥವಾ ಯಾವುದೋ ಒಂದು ರೀತಿಯಲ್ಲಿ ವಂಚಿಸುವುದಕ್ಕೆ ಅನುಷ್ಠಿತನಾಗಿರ್ತಾನೆ. ಆದರೆ ವಂಚನೆಗೆ ನೀವು ಬಿದ್ದು ಹೋಗಬೇಡ್ರೆ, ನೀವು ವಂಚನೆಗೆ ಬಿದ್ದರೆ ದೇವರಲ್ಲಿ ಬಿದ್ದು ಹೋಗುತ್ತೆ. ದೇವರ ಸಂಬಂಧದಿಂದ ದೇವರ ಸಂಬಂಧವು ನಿಮ್ಮೊಂದಿಗೆ ಕಡಿದು ಹಾಕಿಕೊಂಡಂತೆ, ದೇವರ ಆಶೀರ್ವಾದದಿಂದ ನೀವು ದೂರವಾದಂತೆ, ದೇವರ ಆಜ್ಞೆಯನ್ನು ಮೀರಿದಂತೆ, ದೇವರ ಮಾತನ್ನು ಮೀರಿದಂತೆ. ಸೃಷ್ಟಿಯ ಬಾಂಧವ್ಯ ದೇವರೊಂದಿಗೆ ಹೇಗೆ ಕಡಿದು ಹಾಕಿತು ಎಂಬುದಾಗಿ ಈ ರೀತಿಯಾದಂತಹ ಮಾರ್ಗವನ್ನು ನಮಗೆ ಎಚ್ಚರಿಕೆ ಪೂರ್ವಕವಾಗಿ ಈ ಸೃಷ್ಟಿಯ ಪತನ, ಮೊದಲ ಸೃಷ್ಟಿಯ ಪತನ, ಅಲ್ಲಿ ಆ ಬೀಳುವಿಕೆಯನ್ನು ನಾವು ಕಾಣ್ತೇವೆ. ಇನ್ನು ಎರಡನೇದಾಗಿ ನಾವು ಗಮನಿಸುವಾಗ ಮತ್ತಾಯನ ಸುವಾರ್ತೆಯಲ್ಲಿ ಮಾನವ ಸಂಬಂಧಗಳ ಪತನಗಳು, ಮಾನವ ಬಾಂಧವ್ಯ, ದೇವರೊಂದಿಗಿನ ಬಾಂಧವ್ಯದ ಪತನಗಳನ್ನು ಇಲ್ಲಿ ಮಾತನಾಡ್ತಾರೆ. ಎರಡನೇದಾಗಿ ಗಮನಿಸುವಾಗ ಮೊದಲನೇದು ಸೃಷ್ಟಿಯ ಪತನ, ಆದಾಮ ಅವರಿಂದಾಯಿತು, ಸೃಷ್ಟಿಯ ಭೂಮಿಯಿಂದಾಯಿತು, ಪ್ರಾಣಿಯಿಂದಾಯಿತು, ಜೀವ ಜಂತುವಿಂದಾಯಿತು. ಇನ್ನು ಮತ್ತೊಂದು ಪತನ ಮಾನವರ ಮಾನವೀಯತೆಯ ಮೌಲ್ಯಗಳಿಲ್ಲದೆ ಹೋದಾಗ, ಮಾನವೀಯತೆಯ ಮೌಲ್ಯಗಳು ಸತ್ತು ಹೋದಾಗ, ಮಾನವೀಯತೆಯ ಆ ಗುಣಲಕ್ಷಣಗಳು ನಮ್ಮಿಂದ ಬಿದ್ದು ಹೋದಾಗ ನಾವು ಸಹಮಾನವರೊಂದಿಗೆ ಇರುವಂತಹ ಬಾಂಧವ್ಯವನ್ನು ಕಳೆದುಕೊಳ್ಳುತ್ತೇವೆ ಮತ್ತು ದೇವರೊಂದಿಗೆ ಇರುವಂತಹ ಬಾಂಧವ್ಯವನ್ನು ಸಹ ಮನುಷ್ಯರು ಕಳೆದು ಹಾಕಿಕೊಳ್ಳುತ್ತಾರೆ. ಇಲ್ಲಿ ಉತ್ತಮ ಉದಾಹರಣೆ ಕೊಡ್ತಾನೆ ಯೇಸು ಸ್ವಾಮಿ. ಒಬ್ಬ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ತಾನೆ. ಸಾಲ ಮಾಡಿ ಅವನು ಯಾರು ಸಾಲ ಪಡ್ಕೊಂಡಿರ್ತಾನೋ ಅವನ ಬಳಿಗೆ ಹೋಗಿ ನನಗೆ ಸಮಯ ಕೊಡು, ನನ್ನಿಂದ ಆಗುವುದಿಲ್ಲ, ನಾನು ನಿನ್ನ ಸಾಲವನ್ನು ತೀರಿಸ್ತೇನೆ ಎಂಬುದಾಗಿ ಕೇಳ್ಕೊಳ್ತೇನೆ. ಸಾಲ ಕೊಟ್ಟವನು ಯಜಮಾನ ಹೇಳ್ತಾನೆ, ಆಯ್ತು ನಿನ್ನ ಸಾಲವನ್ನು ನಾನು ಮನ್ನಾ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾನೆ, ಕನಿಕರವನ್ನು ಹೊಂದಿದಂತ, ದಯೆಯನ್ನು ಹೊಂದಿದಂತ ವ್ಯಕ್ತಿ ಇನ್ನೊಬ್ಬನಿಗೆ ಸಾಲ ಕೊಟ್ಟವನಿಗೆ ಅವನು ಸಿಕ್ಕಿದಾಗ ಅವನ ಸಾಲವನ್ನು ಕೊಡುವುದಾಗಿ ಕುತ್ತಿಗೆ ಪಟ್ಟ ಹಿಡಿದಾನೆ. ಕುತ್ತಿಗೆ ಪಟ್ಟ ಹಿಡಿದಾಗ ಆ ವಿಷಯ ಅವನ ಯಜಮಾನನಿಗೆ ತಿಳಿದು ಬಂದಾಗ ಏನ್ ಮಾಡ್ತಾನೆ, ಅವನನ್ನ ಕರೆಸಿ ಏನ್ ಮಾಡ್ತಾನೆ, ಅವನನ್ನ ಪೀಡಿಸುವಂತ ಜನರಿಗೆ ಒಪ್ಪಿಸಿ ಅವನು ಆ ಸಾಲಗಳನ್ನು ತೀರಿಸುವ ತನಕ ಅವನ ಹೆಂಡತಿ, ಮಕ್ಕಳು, ಆಸ್ತಿ, ಭೂಮಿ ಎಲ್ಲವನ್ನು ಒತ್ತಡಿಸ್ತಾರೆ. ಕನಿಕರವನ್ನು ಹೊಂದಿದ ಮೇಲೆ ಇವನು ಕನಿಕರ ತೋರಿಸಬೇಕಾಗಿತ್ತು. ಯಾಕಂದ್ರೆ ಕರುಣೆಯುಳ್ಳವರು ಧನ್ಯರವರು ಕರುಣೆಯನ್ನು, ಸಮಾಧಾನ ಪಡಿಸುವುದರಲ್ಲಿರುವವರು ಸಮಾಧಾನವನ್ನು ಹೊಂದುತ್ತಾರೆ. ದೇವರ ಮಕ್ಕಳು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತವರು ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ನನಗೂ ನಿಮಗೂ ಯೇಸು ಸ್ವಾಮಿಯ ಮೂಲಕ ದೇವರು ಕರುಣೆ ತೋರಿಸಿದ ಮೇಲೆ, ನನ್ನ ನಿಮ್ಮ ಪಾಪಗಳಿಗೆ ದೇವರು ಕ್ಷಮಾಪಣೆಯನ್ನು ನೀಡಿದ ಮೇಲೆ, ನನ್ನ ನಿಮ್ಮೆಲ್ಲರಿಗೋಸ್ಕರವಾಗಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಪ್ರಾಣ ಕೊಟ್ಟಿದ ಮೇಲೆ ನಾನು ನೀವು ಏನ್ ಮಾಡಬೇಕು, ಇತರರಿಗೋಸ್ಕರವಾಗಿ ಕರುಣೆ ತೋರಿಸಬೇಕು. ಇತರರಿಗೆ ನಾವು ಕ್ಷಮಿಸುವವರಾಗಿರಬೇಕು. ಇತರ ತಪ್ಪುಗಳನ್ನು ಕ್ಷಮಿಸಿ, ಇತರರ ತಪ್ಪುಗಳನ್ನು ಕ್ಷಮಿಸಿದ ಮೇಲೆ ಅವರೊಟ್ಟಿಗೆ ಒಂದು ಮಾಡಿಕೊಂಡು ಒಂದಾಗಿ ಐಕ್ಯವಾಗಿ ಜೀವಿಸಬೇಕು. ನಮ್ಮ ಬಾಂಧವ್ಯಗಳು ಒಂದಾಗಬೇಕು. ಇನ್ನು ನಾವೇನ್ ಮಾಡ್ತಾ ಇದ್ದೇವೆ, ಕಚಾಡ್ತಾ ಇದ್ದೇವೆ. ವ್ಯಕ್ತಿಯ ವಿರುದ್ಧ ವ್ಯಕ್ತಿ, ಕುಟುಂಬದ ವಿರುದ್ಧ ಕುಟುಂಬ, ಸಭೆಯ ವಿರುದ್ಧ ಸಭೆ, ರಾಜ್ಯದ ವಿರುದ್ಧ ರಾಜ್ಯ, ಧರ್ಮದ ವಿರುದ್ಧ ಧರ್ಮ, ಮತದ ವಿರುದ್ಧ ಮತ, ದೇಶದ ವಿರುದ್ಧ ದೇಶ, ಯುದ್ಧಗಳಿಂದ, ಜಗಳಗಳಿಂದ, ಕಲಾಟಗಳಿಂದ, ಎಲ್ಲವೇ ಹಲವು ರೀತಿಯಾದಂತಹ ಪ್ರೀತಿ ಕುತಂತ್ರಗಳಿಂದ ಮನುಷ್ಯರು ಬದುಕುವಾಗ ಮನುಷ್ಯರಲ್ಲಿ ಪ್ರೀತಿ ಇಲ್ಲದೆ ಹೋಗುತ್ತದೆ, ಮನುಷ್ಯರಲ್ಲಿ ಐಕ್ಯತೆ ಇಲ್ಲದೆ ಹೋಗುತ್ತದೆ, ಮನುಷ್ಯರಲ್ಲಿ ಅನ್ಯೂನತೆ ಇಲ್ಲದೆ ಹೋಗುತ್ತದೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ
ನನ್ನ ಹೆಸರಿನಲ್ಲಿ ಸೇರಿ ಬರೆದವರು ಅಲ್ಲಿ ನಾನು ಇರ್ತೇನೆ. ಇಬ್ಬರಾಗಲಿ ಮೂವರಾಗಲಿ ಒಂದೇ ಮನಸ್ಸುಳ್ಳವರಾಗಿ ಏನೇಳಿ ಒಂದೇ ಮನಸ್ಸು. ನನ್ನಲ್ಲಿ ದ್ವೇಷ ಇಟ್ಕೊಂಡು ನಿಮ್ಮೆಲ್ಲರೂ ಪ್ರೀತಿ ನನ್ನ ದ್ವೇಷ ಇಟ್ಕೊಂಡು ನಾನು ಪ್ರಸಂಗ ಮಾಡಿರಲಿಲ್ಲ ಯೇಸುಸ್ವಾಮಿ ಇಲ್ಲಿರೋ ಯೇಸುಸ್ವಾಮಿ. ನಿಮ್ಮ ಮೇಲೆ ನಾನು ಕೋಪ ಇಟ್ಕೊಂಡು, ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡು, ನಿಮ್ಮ ಮೇಲೆ ನಾನು ಹಸು ಇಟ್ಕೊಂಡು, ನಿಮ್ಮ ಮೇಲೆ ಹಗೆತನ ಇಟ್ಕೊಂಡು, ಹೊಟ್ಟೆ ಬಿಸಿ ಇಟ್ಕೊಂಡು ನಾನು ಪ್ರಸಂಗ ಮಾಡ್ತಾ ಇದ್ದೆ, ನೀವೆಲ್ಲರೂ ಒಳ್ಳೆಯದಾಗಿದೆ ಯೇಸುಸ್ವಾಮಿ ಇರಲ್ಲ. ಯಾರು ಒಬ್ಬರೇ ಆ ರೀತಿಯಾದಂತ ಗುಣ ಕಂಡು ಬಂದ್ರೆ ಯೇಸುಸ್ವಾಮಿ ಆ ಸ್ಥಳದಲ್ಲಿ ಇರಲ್ಲ. ಸುಮ್ಮನೆ ನಾವು ಹೇಳ್ಕೊಳ್ತೀವಿ ಯೇಸುಸ್ವಾಮಿ ಇದ್ದಾನೆ, ಯೇಸುಸ್ವಾಮಿ ಇಲ್ಲಿ ಇಲ್ಲ. ಒಬ್ರು ಚೆನ್ನಾಗಿ ಓದ್ತಾ ಇದ್ರೆ ನಮಗೆ ಹೊಟ್ಟೆ ಉರಿ ಬಂದ್ಬಿಡುತ್ತೆ. ಒಬ್ರು ಒಳ್ಳೆ ಗಾಡಿ ತಗೊಂಡ್ರೆ ನಮಗೆ ಹೊಟ್ಟೆ ಉರಿ ಬರ್ತದೆ. ಒಬ್ರು ಒಳ್ಳೆ ಮನೆ ಕಟ್ಟಿದ್ರೆ ನಮಗೆ ಹೊಟ್ಟೆ ಉರಿ ಬರ್ತದೆ. ಒಬ್ರು ಆದಾಯದಲ್ಲಿ ಸಂಪಾದನೆ ಹೆಚ್ಚಾಗ್ತದೆ ನಮಗೆ ಹೊಟ್ಟೆ ಉರಿ ಬರ್ತದೆ. ಒಬ್ರು ಒಳ್ಳೆ ಕೆಲಸ ಮಾಡ್ತಿದ್ರೆ ನಮಗೆ ಹೊಟ್ಟೆ ಉರಿ ಬರ್ತದೆ. ಒಬ್ರು ಒಳ್ಳೆ ಪದವಿಯಲ್ಲಿದ್ದಾರೆ ನಮಗೆ ಹೊಟ್ಟೆ ಉರಿ ಬರ್ತದೆ. ಒಬ್ರು ಒಳ್ಳೆ ಸ್ಥಾನಮಾನದಲ್ಲಿದ್ದಾರೆ ನಮಗೆ ಹೊಟ್ಟೆ ಕಿಚ್ಚಾಗ್ತದೆ. ಹಾಗಾಗಿ ಏನಾಗ್ತದೆ, ಮನಸ್ಸಿನೊಳಗೆ ನಮಗೆ ಹೊಟ್ಟೆ ಕಿಚ್ಚು, ದ್ವೇಷ, ಹಗೆತನ, ಅಸೂಯೆ ಈ ಎಲ್ಲಾ ರೀತಿಯಾದ ಮನೆ ಮಾಡಿಕೊಂಡಿರುವಾಗ ನಾವೆಲ್ಲಿ ಒಂದೇ ಮನಸ್ಸಿನಿಂದ ನಾವು ಸೇರಿ ಬರುವುದಕ್ಕೆ ಸಾಧ್ಯ? ನನ್ನ ಮನಸ್ಸಿನಲ್ಲಿ ಕೋಪ, ನನ್ನ ಮನಸ್ಸಿನಲ್ಲಿ ದ್ವೇಷ, ನನ್ನ ಮನಸ್ಸಿನಲ್ಲಿ ಅಸೂಯೆ, ನನ್ನ ಮನಸ್ಸಿನಲ್ಲಿ ಕೆಟ್ಟತನ, ನನ್ನ ಮನಸ್ಸಿನಲ್ಲಿ ಕೆಟ್ಟ ಮಾತು ಇರುವುದಾದ್ರೆ ನಾವು ಇನ್ನೊಬ್ಬರೊಂದಿಗೆ ಹೇಗೆ ಇರ್ತೇವೆ? ಗೋಮುಖ ವ್ಯಾಘ್ರ ಅಂತ ಹೇಳ್ತೇವೆ. ಗೋಮುಖ ವ್ಯಾಘ್ರ ಹೇಗೆ? ಮುಖ ಮಾತ್ರ ಗೋವಿದ ಹಾಗೆ, ಏನೋ ಮುಗ್ಧತೆಯಿಂದ ಒಳಗೆಲ್ಲ ಕೆಟ್ಟ, ಒಳಗೆಲ್ಲ ಮಾಸ್ಕ್ ಮುಖವಾಡ. ಯಾಕಂದ್ರೆ 15ನೇ ಅಧ್ಯಾಯ ಮತ್ತಾಯ 15 ಏನ್ ಹೇಳ್ತದೆ? ಮತ್ತಾಯ 15ನೇ ಅಧ್ಯಾಯ, ಮತ್ತಾಯ ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನ, 18 19 ಆದರೆ ಬಾಯೊಳಗಿಂದ ಹೊರಡುವಂತವುಗಳು ಮನಸ್ಸಿನೊಳಗಿಂದ ಬರುತ್ತವೆ. ಇವೇ ಮನುಷ್ಯನನ್ನು ಹೋಳೆ ಮಾಡು. ಏಕೆಂದ್ರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸುಳ್ಳುಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗುಳ ಹೊರಟು ಬರುತ್ತವೆ. ಮನುಷ್ಯನನ್ನು ಪೀಡಿಸುವಂತವುಗಳು ಇವೆ. ಆದರೆ ನಮ್ಮ ಹೃದಯದಲ್ಲಿ ನಾವು ಸೈತಾನವನ್ನು ಮನೆ ಮಾಡಿಕೊಂಡು ನಾನು ಯೇಸುಸ್ವಾಮಿಯನ್ನು ಸ್ತುತಿಸ್ತಾ ಇದ್ದೇನೆ, ಯೇಸುಸ್ವಾಮಿಯನ್ನು ಕೊಂಡಾಡ್ತಾ ಇದ್ದೇನೆ ಅಂದ್ರೆ ನಷ್ಟ, ಶಾಪಕ್ಕೆ ಗುರಿ ಆಗ್ತಾರೆ. ಯಾಕಂದ್ರೆ ನಮ್ಮ ತಪ್ಪುಗೆ ನಿಮಿತ್ತವಾಗಿ, ನಮ್ಮ ದ್ರೋಹದ ನಿಮಿತ್ತವಾಗಿ, ನಮ್ಮ ಯಾವ ತನ ನಮ್ಮಲ್ಲಿ ಇರ್ತದೆ, ನಮ್ಮಲ್ಲಿ ಒಳ್ಳೆತನ ಇರ್ತದೆ, ಕೆಟ್ಟತನ ಇರ್ತದ, ಅದಕ್ಕನುಸಾರವಾಗಿ ನಾವು ಫಲಗಳನ್ನು ಕೊಡ್ತೇವೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಆತನು ಹೇಳುವಂತ, ಯಾಕೋಬನ ಹೇಳುವಂತ ಮಾತು ಏನಂತ ಹೇಳ್ತಾನೆ? 9ನೇ ವಚನದಲ್ಲಿ, ನಾಲಿಗೆಯಿಂದ ತಂದೆಯ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಶಾಪ, ಸ್ತುತಿ ಎರಡು ಇದೇ ಇದೇ ಬಾಯಿಂದಲೇ ಬರೋದು. ಹಾಗಾದ್ರೆ ನನ್ನಲ್ಲಿ ಒಳ್ಳೆತನ ಇದೆ, ನನ್ನಲ್ಲಿ ಕ್ರಿಸ್ತನು ಮನೆ ಮಾಡಿಕೊಂಡಿದ್ದಾನೆ. ಡ್ಯೂಪ್ಲೆಕ್ಸ್ ಮನೆ ಮಾಡಿ ಕಟ್ಟಿದ್ದೀರಾ, ಇಲ್ಲ ಬಂಗ್ಲಾ ಇಟ್ಟಿದ್ದೀರಾ, ಪ್ಯಾಲೇಸ್ ಇಟ್ಟಿದ್ದೀರಾ? ಒಳಗೆ ಇಟ್ಟಿರುವಂತದೆಲ್ಲ ಸೈತಾನನಿಗೆ ಮನೆ ಮಾಡಿ, ಬಾಯಲ್ಲಿ ಹೇಳುವಂಥದ್ದು ಮಾತ್ರ ಯೇಸುಸ್ವಾಮಿಗೆ ಮನೆ ಕಟ್ಟಿದ್ದೇನೆ ಅಲ್ಲ ಬಿಡಿ. ಕಾಡಿಚ್ಚಿನಂತೆ ಒಳಗೆ ಉರಿಯುತ್ತಿರುವಂತಹ ಸೈತಾನನ ಗುಣಲಕ್ಷಣಗಳಿರುವಾಗ ಹೊರಗೆ ಮೃದುವಾದಂತಹ ರಮಣೀಯವಾದಂತಹ ಮಾತುಗಳು ಯೇಸುಸ್ವಾಮಿ ವಿಷಯದಲ್ಲಿ ಹಾಕಿದ್ರೆ ಪ್ರಯೋಜನವಿಲ್ಲ. ಮತ್ತೊಬ್ಬರು ಬಿದ್ದಾಗ ನಕ್ಕುವಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿ ಮನುಷ್ಯನ ಗುಣ, ಮಾನವೀಯತೆ ಗುಣ ಯಾರಿಗೂ ಇಲ್ಲ, ಮಾನವೀಯತೆ ಗುಣಲಕ್ಷಣ ಯಾರಿಗೂ ಇಲ್ಲ, ಸಹಾಯ, ಪ್ರೀತಿ ಅನ್ನೋದು. ಆದ್ರೆ ವಾಕ್ಯಭಾಗ ಏನ್ ಹೇಳ್ತದೆ? ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ, ಕೊಲೊಸ್ಸೆ 3:12 ಹೇಳ್ತದೆ, ನೀವು ದೇವರನ್ನು ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರವಾಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿ. ಆಮೇಲೆ ಹೇಳ್ತದೆ 13ನೇ ವಚನದಲ್ಲಿ, ಮುಖ್ಯವಾಗಿ ನೆನಪಲ್ಲಿ ಕೊಟ್ಟರೆ ನೀವು ಯಾರು ಹೋದ್ರೆ ನಾನು ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರು, ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸರಿಸಿಕೊಂಡು ಏನ್ ಹೇಳ್ತಾರೆ? ವಾಕ್ಯಭಾಗ ನನ್ನನ್ನು ನಿಮ್ಮನ್ನು ಓದು ಮಾಡ್ತಾರೆ. ವಾಕ್ಯ ನನ್ನ ನಿಮ್ಮ ಸಂಬಂಧಗಳು ಕಡಿದು ಹೋಗಿರುವಾಗ, ಬಿದ್ದು ಹೋಗಿರುವಾಗ ಏನ್ ಹೇಳ್ತದೆ? ನಮ್ಮನ್ನು ಒಂದು ಮಾಡ್ತದೆ. ಮನುಷ್ಯ ಸೈತಾನನ ಕುಯುಕ್ತಿಯಿಂದ, ಸೈತಾನನ ಕುತಂತ್ರದಿಂದ ಏನ್ ಮಾಡ್ತಾರೆ? ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸಿದಾಗ ಅವನಿಗೆ ಶಿಕ್ಷೆ ಆಗ್ಬೇಕು, ಮರಣ ಆಗ್ಬೇಕು, ನನ್ನಿಂದ ದೂರ ಆಗ್ಬೇಕು, ನಮ್ಮಿಂದ ದೂರ ಆಗ್ಬೇಕು, ದೇವರಿಂದ ದೂರ ಆಗ್ಬೇಕು ಎಂಬುದು. ಅಂದ್ರೆ
ನಾವು ಮಾಡುತ್ತಿರ್ತಕ್ಕಂತಹ ಜೀವಿತ, ನಮ್ಮ ಆಲೋಚನೆಗಳು, ನಮ್ಮ ಮಾತುಗಳು ಎಷ್ಟರ ಮಟ್ಟಿಗೆ ಇದೆ? ನಾವು ಒಬ್ಬರಿಗೊಬ್ಬರು ಕ್ಷಮಿಸುವುದಕ್ಕೆ ಸಿದ್ಧರಾಗಿದ್ದೇವೆಯಾ? 18ನೇ ಅಧ್ಯಾಯ 35ನೇ ವಚನ ಓದುತ್ತೇವೆ. 18ನೇ ಅಧ್ಯಾಯ 35, ಮತ್ತಾಯ 18:35. ತನ್ನ ಸಹೋದರನಿಗೆ ಹಾ. ಮನಪೂರ್ವಕವಾಗಿ ಏನಂತ ಹೇಳ್ತಾರೆ? ಯೇಸು ಸ್ವಾಮಿ ಏನಂತ ಹೇಳ್ತಾರೆ? ನಿನ್ನ ಸಹೋದರನ ಮೇಲೆ ಹೇಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವುದು. ನಾನು ನಿಮ್ಮನ್ನ ಮನಪೂರ್ವಕವಾಗಿ ಕ್ಷಮಿಸಲಿಲ್ಲ ಅಂದ್ರೆ ನನ್ನ ತಪ್ಪಿಗೆ ದೇವರು ಮನಪೂರ್ವಕವಾಗಿ ಕ್ಷಮಿಸಲ್ಲ, ಆಗ ನಾನು ಶಾಪಗ್ರಸ್ತ. ನೀವು ನಿಮ್ಮ ನೆರೆಯವರ, ನಿಮ್ಮ ಕುಟುಂಬದವರ, ನಿಮ್ಮ ಸಭೆಯವರ, ನಿಮ್ಮ ಸಹೋದ್ಯೋಗಿಗಳ, ನಿಮ್ಮ ಬಂಧುಗಳ, ನಿಮ್ಮ ಮಿತ್ರರ ತಪ್ಪುಗಳನ್ನು ಮನಪೂರ್ವಕವಾಗಿ ನೀವು ಕ್ಷಮಿಸದೆ ಹೋದ್ರೆ ನೀವು ಶಾಪಗ್ರಸ್ತ. ಯಾಜಕಕಾಂಡ 19ನೇ ಅಧ್ಯಾಯ 16ನೇ ವಚನ. ಯಾಜಕಕಾಂಡ 19:16. ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು. ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು, ಮತ್ತೊಬ್ಬನಿಗೆ ಮರಣಶಿಕ್ಷೆಯಾಗಲೇಬೇಕೆಂದು ಛಲ ಹಿಡಿಯಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. 17ನೇ ವಚನ, ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಿ ತಿಳುವಳಿಕೆ ಕೊಡ್ರಿ, ತಿದ್ದಿರಿ. ಅವನಿಗೆ ಶಿಕ್ಷೆ ಆಗಲಿ, ಅವನು ಸಾಯಲಿ, ಅವನು ಶಾಪ ಹೋಗ್ಲಿ, ಅವನು ಹಣ ಹೋಗ್ಲಿ, ಅವನ ಮನೆ ಹೋಗ್ಲಿ, ಮನೆ ಹಣ ಹೋಗ್ಲಿ, ಅವನ ಕೆಲಸ ಸಿಗದೆ ಹೋಗ್ಲಿ ಹೇಳ್ಬಾರ್ದು. ಹೇಳುವುದಕ್ಕೆ ದೇವರಿಗೆ ಯಾವ ಅಧಿಕಾರ ಕೊಟ್ಟ? ಯಾರು ತಪ್ಪು ಮಾಡ್ತಾರ ತಿದ್ರಿ. ಈ ತರ ತಪ್ಪು ಮಾಡ್ತಿದ್ಯಾ, ತಿದ್ದು. ಹೊಟ್ಟೆ ಕಿಚ್ಚು ಪಡ್ಬೇಡ್ರಿ, ಅಸೂಯೆ ಪಟ್ಕೊಳ್ಬೇಡ್ರಿ. ಒಳ್ಳೆಯವರಾಗಿ ಜೀವಿಸ್ತಾ ಇದ್ದಾರೆ, ಇನ್ನಷ್ಟು ಒಳ್ಳೆಯವನಾಗಿರ್ಬೇಕಾಗಿ. ಕೆಟ್ಟವನಾಗಿದ್ರೆ ಕೆಟ್ಟವರಾಗಿದ್ದೀರಾ, ಒಳ್ಳೆದಾಗಿ ಕೊಟ್ರಿ ಹೇಳ್ರಿ. ದ್ವೇಷದಿಂದ ಇನ್ನಷ್ಟು ಮಾತಾಡದೆ ಏನೋ ಸಾಧನೆ ಮಾಡಿದಂಗೆ, ಗೋಲ್ಡ್ ಮೆಡಲ್ ತಗೊಂಡಂಗೆ, ಆಸ್ಕರ್ ಅವಾರ್ಡ್ ತಗೊಂಡಂಗೆ, ನಾನು 30 ವರ್ಷ ಅವ್ರ ಜೊತೆಗೆ ಮಾತಾಡಲ್ಲ. ಏನ್ ಸಾಧನೆ ಮಾಡಿದ್ವಿ? 30 ವರ್ಷ ನಿಮ್ಮ ಆಶೀರ್ವಾದ ಸತ್ತೋಗಿದೆ. 30 ವರ್ಷ ದೇವರನ್ನ ನೀವು ದ್ವೇಷ ಮಾಡ್ತಾ ಇದ್ದೀರಾ. ನೀವು ಮಾಡುವಂತ ಮನುಷ್ಯರೊಂದಿಗೆ ಇರುವಂತ ದ್ವೇಷ ಅದು ದೇವರೊಂದಿಗೆ ಇರುವಂತ ದ್ವೇಷ. ನೀವು ಮಾಡುವಂತ ಹಗೆತನ ಮನುಷ್ಯರೊಂದಿಗೆ ಮಾಡುವ ಹಗೆತನ, ದೇವರೊಂದಿಗೆ ಮಾಡುವಂತ ಹಗೆತನ. ನಮ್ಮ ಪಾಪದ ನಿಮಿತ್ತವಾಗಿ ನಾವು ಮರಣ ಹೊಂದಬೇಕಾಯಿತು, ಆದ್ರೆ ಯೇಸು ಸ್ವಾಮಿಯನ್ನ ಕಳಿಸ್ಕೊಡ್ಲಿಲ್ಲ ದೇವರು. ಮತ್ತೆ ನಾವ್ಯಾಕೆ ಇಲ್ಲಿ ಕಚ್ಚಾಡ್ಕೋಬೇಕು? ನಾವ್ಯಾಕೆ ಇಲ್ಲಿ ಹೊಡೆದಾಡ್ಕೋಬೇಕು? ನಾನು ನೀವೆಲ್ಲ ಅಣ್ಣ ತಮ್ಮ, ಅಕ್ಕ ತಂಗಿ, ಅಥವಾ ಚಿಕ್ಕಪ್ಪ, ದೊಡ್ಡಮ್ಮ, ದೊಡ್ಡಪ್ಪ, ಏನೋ ಒಂದು ರೀತಿಯ ಸಂಬಂಧ. ನನಗೂ ನಿಮಗೂ ಸಂಬಂಧ ಇದೆ. ಹೇಗೆ? ಆರಾಮ ಒಳ್ಳೆ ಮೂಲಕ. ಹಾಗಾದ್ರೆ ಈ ಬಾಂಧವ್ಯವನ್ನು ನಾವು ಕಡಿದು ಹಾಕಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತೇವೆ? ದೇವರಿಗೆ ನಾವು ಅಪಮಾನ, ಆಮೇಲೆ ಕರ್ತನ ಬೋಧನಾ ಸಂಸ್ಕಾರದಲ್ಲಿ ಭಯಭಕ್ತಿ, ಆಮೇಲೆ ಮಾಡೋದಿಲ್ಲ ಅನಾಚಾರ, ಮನೆ ಮುಂದೆ ಬಿಡ್ತಾರೆ. ಎಲ್ಲಿ ವಾಕ್ಯ ಹೇಳಿಲ್ಲ ಪ್ರೇರೆ, ವಾಕ್ಯ ಹೇಳಿದ್ದೇನೆಂದ್ರೆ ತಪ್ಪು ಮಾಡಿದ್ರೆ ಬಂದಿದ್ದು ಅವರೊಂದಿಗೆ ಒಂದಾಗು, ಅವರೊಂದಿಗೆ ಐಕ್ಯವಾಗು, ಅಂಗಡಿ ತೆಗೆದಿರು. ನಿನ್ನ ಮನಸ್ಸು ನನ್ನ ಮನಸ್ಸು ಒಂದೇ ಆಗಿದ್ರೆ ಮಾತ್ರ ಅಲ್ಲಿ ನಾನು ಇರ್ತೇನೆ, ಅಲ್ಲಿ ಮೋಸ ಮಾಡ್ತೇನೆ ಎಂಬುದಾಗಿ. ಹೊರಗಡೆ ಹೋಗಿ ಬೈದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾನು ಮೊಟ್ಟ ಹಾಕೊಂಡು ಕರ್ತನ ಬೋಧನೆ ತಗೊಂಡ್ರೆ ಪ್ರಯೋಜನ. ಸುಮ್ಮನೆ ತಿಂದಾಯ್ತು ಅಷ್ಟೇ, ಅದು ಏನೋ ಒಂದು ಆಹಾರ ತಿಂದಂಗೆ. ನಿಜವಾದ ಆಶೀರ್ವಾದ ಬರುವಂತದ್ದೇ ನಾನು ಮನಪೂರ್ವಕವಾಗಿ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವಾಗ, ನೀವು ನಮ್ಮ ತಪ್ಪುಗಳನ್ನು ಕ್ಷಮಿಸುವಾಗ, ನಾವೆಲ್ಲರೂ ಪರಸ್ಪರ ಒಬ್ಬರ ತಪ್ಪುಗಳನ್ನು ಒಬ್ಬರು ಕ್ಷಮಿಸಿ ಒಂದಾಗಿ ಬದುಕುವಾಗ ಮಾತ್ರ ಯೇಸು ಸ್ವಾಮಿ ನೆಲೆಸಿರ್ತಾನೆ, ಆಶೀರ್ವಾದ ಪ್ರಾರಂಭವಾಗ್ತದೆ. ಅಲ್ಲಿಯ ತನಕ ನಮ್ಮ ಶಾಪದ ದಿನಗಳನ್ನು ನಾವು ಸೇರಿಸಿಕೊಳ್ತಾನೆ ಹೋಗ್ತಾ ಇರ್ತೇವೆ. ಶಾಪದ ದಿನಗಳಿಗೆ ನಾವು ಹೋಗುವಂಥದ್ದು ಬೇಡ. ಈಗಾಗಲೇ ನಾವು ಸೃಷ್ಟಿಯಲ್ಲಿ ಬಿದ್ದು ಹೋಗಿದ್ದೇವೆ, ಮತ್ತಷ್ಟು ನಾವು ನಮ್ಮ ಮಾನವ ಸಂಬಂಧದಿಂದ ಬಿದ್ದು ಹೋಗುವುದು ಬೇಡ, ದೇವರೊಂದಿಗೆ ನಾವು ಬಿದ್ದು ಹೋಗುವುದು ಬೇಡ. ದೇವರು ನಮ್ಮನ್ನು ಈಗ ಒಂದಾಗುವುದಕ್ಕೆ ಕರೆತಾರೆ. ನಾನು ನೀವು ಒಂದಾಗಬೇಕು, ದೇವರು ಮಾನವರು ಒಂದಾಗಬೇಕು. ಅವರೆಲ್ಲ ಕಚ್ಚಾಡ್ತಾ ಇದ್ದಾರೆ, ನಾನು ಕಚ್ಚಾಡ್ತೇನೆ, ಅವರೆಲ್ಲ ನರಕಕ್ಕೆ ಹೋಗ್ತಾ ಇರ್ತಾರೆ, ನೀವು ಯಾವ ನರಕಕ್ಕೆ ಹೋಗ್ಬೇಡಿ. ಇನ್ನೊಬ್ರು ಮಾಡ್ತಾರೆ ಎಂಬುದಾಗಿ ನೀವು ಮಾಡ್ಬಿಡ್ರಿ. ದೇವರ ವಾಕ್ಯ ಹೇಳ್ತದೆ, ಅದನ್ನು ಮಾತ್ರ ನೀವು ಮಾಡಿ. ಯಾಕಂದ್ರೆ ವಾಕ್ಯವಾಗಿ ಹೇಳ್ತದೆ, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ, ಯೋಹಾನನ ಸುವಾರ್ತೆ
15ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತ ಮಾತು, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿರುವುದರಿಂದ ನೀವು ಬಹಳ ಫಲ ಕೊಡುವಿರಿ. 8ನೇ ವಚನ, ನೀವು ಬಹಳ ಫಲ ಕೊಡುವಂಥದ್ದು ಯಾವುದರ ಮೂಲಕ? ದೇವರ ವಾಕ್ಯದಲ್ಲಿ ನೀವು ನೆಲೆಗೊಂಡಿರುವಾಗ, ದೇವರ ವಾಕ್ಯದಲ್ಲಿ ನೀವು ಜೀವಿಸುವಾಗ. ಸೈತಾನ ಏನ್ ಮಾಡ್ದ? ಸೈತಾನ ಜಸ್ಟ್ ವಂಚನೆ ಮಾಡಿದ ಅಷ್ಟೇ. ಅವ್ನು ಕೆಟ್ಟ ಮಾತಾಡುವುದು ಹೇಳಿಲ್ಲ, ಕೆಟ್ಟ ಮಾತಾಡುವುದು ಹೇಳಿಲ್ಲ, ಹೋಗಿ ವ್ಯಭಿಚಾರ ಮಾಡುವುದು ಹೇಳಿಲ್ಲ, ಕಳ್ಳತನ ಮಾಡುವುದು ಹೇಳಿಲ್ಲ. ಅವನೇನ್ ಹೇಳ್ದ ಸೈತಾನ? ಈ ಹಣ್ಣನ್ನು ಮಾತ್ರ ತಿನ್ನುವಂತ. ಅಂದ್ರೆ ದೇವರ ಮಾತಿಗೆ ಅವಿಧೇಯತೆಯನ್ನು ತೋರಿಸುವಂಥದ್ದು, ದೇವರ ಮಾತನ್ನು ತಿರಸ್ಕರಿಸಿ. ದೇವರ ಮಾತು ಯಾವಾಗಲೂ ನಮಗೆ ಅದು ಮುಖ್ಯವಾಗಿರುತ್ತೆ. ಕೇವಲ ಕೆಟ್ಟತನ ಎನ್ನುವಂಥದ್ದು, ಕಳ್ಳತನ, ಅಸೂಯೆ, ಆದರ, ಸುಳ್ಳುಗಾರಿಕೆ, ಇಲ್ಲಿ ಜಗಳ, ಮತ್ಸರ, ಇದು ಮಾತ್ರ ಅಲ್ಲ, ದೇವರ ಮಾತನ್ನು ನಾವು ಕೈಗೊಳ್ಳದೆ ನಡೆಯುವಂಥದ್ದು ದೇವರನ್ನು ತಿರಸ್ಕರಿಸಿದ ಹಾಗೆ, ದೇವರ ಆಜ್ಞೆಗಳನ್ನು ಮೀರುವಂಥದ್ದು ಸಹ ದೇವರನ್ನು ನಾವು ತಿರಸ್ಕರಿಸಿದ ಹಾಗೆ. ಅದೇ ರೀತಿಯಲ್ಲಿ ಹೇಳಿದ್ರೆ, ನೀವು ನನ್ನ ವಾಕ್ಯದಲ್ಲಿ ಮಾತಿನಲ್ಲಿ ನೆಲೆಗೊಂಡಿರುವಾಗ ಮಾತ್ರ ನಾವು ಬಹಳ ಫಲ ಕೊಡ್ತೇವೆ. ಇದೇ ಬಾಂಡೆ ಇವತ್ತು ಸ್ತುತಿಸ್ತೇವೆ. ಆರಾಧನೆಯಲ್ಲಿ 1.5 ಗಂಟೆ ಅಥವಾ 2 ಗಂಟೆ 3 ಗಂಟೆ ನಾವೇನ್ ಮಾಡ್ತೇವೆ? ದೇವರನ್ನು ಕೊಂಡಾಡ್ತೇವೆ, ಸ್ತುತಿಸ್ತೇವೆ. ಹೊರಗಡೆ ಹೋಗಿ ಇನ್ನೊಬ್ಬರನ್ನ ಬೈತೇವೆ, ಇನ್ನೊಬ್ಬರಿಗೆ ನಷ್ಟ ಆಗಲಿ ಎಂಬುದಾಗಿ ಭಾವಿಸ್ತೇವೆ, ಅಥವಾ ಶಾಪ ಹಾಕ್ತೇವೆ, ಅಥವಾ ಸತ್ಯೋಪಯೋಗ ಎಂಬುದಾಗಿ ಹೇಳ್ತೇವೆ. ಇನ್ನಿತರ ಯಾವುದೇ ರೀತಿಯಾದಂತ ಹಲವು ರೀತಿಯಾದಂತಹ ಆಲೋಚನೆಗಳು ಕೆಟ್ಟದಾದ. ಯಾಕಂದ್ರೆ ಇವೆಲ್ಲವರಿಗೆ ಕಾರಣ ಸೈತಾನನ ಮಾತ್ರ ಅರ್ಥ ಬಿಟ್ಕೋಬೇಕು. ನಾನೇ ನಿಮ್ಮನ್ನ ಬಂದು ಹತ್ತವರಿಗೆ ಬೈಲಿ ಅಂತಂದ್ರೆ ನೀವು ಬೈಬೇಡ. ಯಾಕಂದ್ರೆ ನಾನು ಸಭಾಪಾಲಕನಾಗಿ ಹೇಳಿದ್ರು ದೇವರಾಗಿ ಹೇಳಿಲ್ಲ. ನಾನು ನಿಮಗೆ ವಾಕ್ಯದ ಮೂಲಕವಾಗಿ ಎಚ್ಚರಿಸ್ತಾ ಇದ್ದೇನೆ, ವಾಕ್ಯದ ಮೂಲಕವಾಗಿ ನಿಮಗೆ ತಿಳುವಳಿಕೆ ಹೇಳ್ತಾ ಇದ್ದೇನೆ. ಆದ್ರೆ ಹೊರಗೆ ಬಂದು ಏನಾದ್ರೂ ನಿಮಗೆ ಸೈತಾನನ ಕುಯುಕ್ತಿಯಿಂದ ಕುತಂತ್ರದಿಂದ ನಾನು ಏನಾದ್ರು ಹೇಳಿದ್ರೆ ಅದನ್ನು ಕೇಳಬೇಡ್ರಿ. ಬೇರೆ ಒಂದು ವೇಳೆ ನಾನು ಹೇಳಿದ್ರು ಅಯ್ಯೋ ಯಾಕೆ ಹೇಳಿದ್ರು ಹೋಗಿ ಬೈಬಲ್ ಹೀಗಿದೆಯಾ ಅಂತ ನೋಡಿ, ಬೈಬಲ್ ಹೀಗೆ ದೇವರು ಹೇಳಿದಾರೆ ಅಂತ ನೋಡಿ. ಯಾಕಂದ್ರೆ ಒಂದು ವೇಳೆ ನಾನು ಕೋಪದಲ್ಲಿ, ಹುಡುಕಿನಲ್ಲಿ ಅಥವಾ ಆತುರದಲ್ಲಿ ಏನಾದ್ರು ಹೇಳಿದ್ರು ಇರಬಹುದು. ಆದ್ರೆ ನಿಜವಾಗಿ ದೇವರ ವಾಕ್ಯ ಏನ್ ಹೇಳ್ತದೆ ಅದರಂತೆ ನಡೆಯಬೇಕು. ಬೇರೆ ನಮ್ಮ ಹೊರಗಿನ ಪ್ರಪಂಚ, ಹೊರಗಿನ ಜೀವಿತ ಮುಖವಾಡದ ಜೀವಿತವಾಗಿರಬಾರದಿಲ್ಲ, ಅರ್ಥಗರ್ಭಿತವಾದಂತಹ ಜೀವಿತವಾಗಿರಬೇಕು. ಮನಸ್ಸಿನಲ್ಲಿ ಒಳ್ಳೇದು ಬಯಸಿದ್ರೆ ಹೊರಗಡೆನೂ ಒಳ್ಳೇದು ಬಯಸಬೇಕು. ಮನಸ್ಸಿನಲ್ಲಿ ಪ್ರೀತಿ ಇಟ್ಕೊಂಡಿದ್ರೆ ಹೊರಗಡೆಯೂ ಸಹ ಪ್ರೀತಿ. ಕನ್ನಡಿ ಮುಂದೆ ನಿಂತು ನೀವು ನಕ್ರೆ ಏನ್ ಮಾಡ್ತದೋ ನಗುತ್ತೆ, ಅಳ್ತದ ಅದು. ಹಾಗಾದ್ರೆ ನಮ್ಮ ಬದುಕು ಕನ್ನಡಿ ಇದ್ದ ಹಾಗೆ. ನಾವು ಕೆಟ್ಟದನ್ನು ಮಾಡಿದ್ಮೇಲೆ ಅದು ಕೆಟ್ಟದ ಫಲಗಳನ್ನು ನಾವು ಅನುಭವಿಸ್ತೇವೆ. ಹಾಗಾದ್ರೆ ಬೇರೆ ನಮ್ಮ ಬದುಕಿನಲ್ಲಿ ಕೆಟ್ಟತನಕ್ಕೆ ಸೋತು ಹೋಗಬೇಡ್ರಿ, ಕೆಟ್ಟತನವನ್ನು ಒಳ್ಳೆತನಕ್ಕೆ ಸೋಲಿಸ್ರಿ. ರೋಮಾಪುರದವರಿಗೆ ಬಂದ ಪತ್ರಿಕೆ 12:21 ಹೇಳ್ತಾರೆ, ಕೆಟ್ಟತನಕ್ಕೆ ಸೋತು ಹೋದ್ರೆ ಒಳ್ಳೆಯತನದ ಕೆಟ್ಟತನವನ್ನು ಸೋಲಿಸ್ರಿ ಎಂಬುದಾಗಿ ಹೇಳ್ತಾರೆ. ಕೆಟ್ಟತನ ಎನ್ನುವಂಥದ್ದು ಸೈತಾನನ ಮೂಲಕವಾಗಿ, ಮನುಷ್ಯನ ಮೂಲಕವಾಗಿ ಅಥವಾ ನನ್ನ ಮೂಲಕವಾಗಿ ಬಂದ್ರೆ ಒಳ್ಳೆತನದ ಮೂಲಕವಾಗಿ ನೀವು ಜಯಿಸ್ರಿ. ನಾನಾಗಲಿ ಬೇರೊಬ್ಬ ಸಹಪಾಲಕರಾಗಲಿ, ಅಥವಾ ನಾನಾಗಲಿ ಬೇರೊಬ್ಬ ಸೇವಕರಾಗಲಿ, ಅಥವಾ ನಾನಾಗಲಿ ಅಥವಾ ನನ್ನ ಕುಟುಂಬದವರೇ ಆಗಲಿ, ನೀವಾಗಲಿ ನಿಮ್ಮ ಕುಟುಂಬದವರಾಗಲಿ, ನೀವಾಗಲಿ ನಿಮ್ಮ ಬಂಧುಗಳಾಗಲಿ, ಯಾರು ನಿಮ್ಮನ್ನು ಕೆಟ್ಟತನಕ್ಕೆ ನಡೆಸುವಾಗ ಆಲೋಚನೆ ಮಾಡಿ ಇದು ಸರಿನಾ ತಪ್ಪ, ಆಲೋಚನೆ ಮಾಡಿ ಇದು ದೇವರಿಗೆ ಮಹಿಮೆಯ, ಇದು ದೇವರಿಗೆ ಅಪಮಾನವ, ಇದು ದೇವರ ಮಾತ, ಇದು ಸೈತಾನನ ಮಾತ, ಇದು ದೇವರ ಆಲೋಚನೆ ಸೈತಾನನ ಆಲೋಚನೆ ಎಂಬುದ. ಯಾಕಂದ್ರೆ ಸೈತಾನನ ತಾಂತ್ರಿಕ ಅಥವಾ ಕುಯುಕ್ತಿಯ ಕುತಂತ್ರದ ಎಲ್ಲ ಕಾರ್ಯಗಳು ಬಹು ಹೆಚ್ಚಾಗ್ತದೆ, ಒಳ್ಳೆತನ ಎನ್ನುವಂಥದ್ದು ಕಡಿಮೆ ಆಗ್ತದೆ. ಯಾಕೆ? ನಾವು ಹೆಚ್ಚಾಗಿ ಪ್ರೋತ್ಸಾಹ ಮಾಡುವಂಥದ್ದು ಸೈತಾನನ ಕ್ರಿಯೆಗಳಿಗೆ, ಸೈತಾನನ ಕುಯುಕ್ತಿಗಳಿಗೆ, ಸೈತಾನನ ಕುತಂತ್ರಗಳಿಗೆ. ನಾವು ಸೋತು ಹೋಗ್ತಾ ಇರುವಂಥದ್ದು, ಬಿದ್ದು ಹೋಗ್ತಾ ಇರುವಂಥದ್ದು ಸೈತಾನನಿಗೆ. ಯೇಸು ಸ್ವಾಮಿ ಸೈತಾನ ಏನ್ ಮಾಡ್ತಾನೆ? ಶೋಧನೆಗೆ ಒಳಪಡಿಸ್ತಾನೆ ಅಲ್ವಾ? ಯೇಸು ಸ್ವಾಮಿ ಸೋಲ್ಲ. ಈ ಕಲ್ಲನ್ನ ರೊಟ್ಟಿ ಮಾಡು, ಕಲ್ಲನ್ನ ರೊಟ್ಟಿ ಯಾಕೆ ಮಾಡಬೇಕು? ಸೈತಾನ ಮಾತು ಯಾಕೆ ನೋಡಿದ್ರೆ, ಯಾಕೆ 3 ಮಾತುಗಳನ್ನು ಯೇಸು ಸ್ವಾಮಿ ಕೇಳಿಲ್ಲ? ಆಲೋಚನೆ ಮಾಡಿ. ಯೇಸು ಸ್ವಾಮಿ ಸತ್ತ ಲಾಜರನ್ನು ಎಬ್ಬಿಸಿದವನಿಗೆ ರೊಟ್ಟಿಯನ್ನು ಮಾಡಬಹುದಾದಂತ ಶಕ್ತಿ ಇತ್ತು, ಯಾಕೆ ಮಾಡಲಿಲ್ಲ? ಒಂದ್ ವೇಳೆ ನೀವು ಕೇಳಿದ್ರೆ, ನಾನು ಕೇಳಿದ್ರೆ ಮಾಡ್ಕೊಟ್ಟಿದ್ದ. ಯಾಕೆ ಮಾಡ್ಕೊಟ್ಟಿಲ್ಲ? ಸೈತಾನ ಹೇಳಿದ್ದು. ಒಂದ್ ವೇಳೆ ನೀವು ಕೇಳ್ರಿ ಮಾಡ್ಕೊಡ್ಬೇಕಾದ್ರೆ
ಸೈತಾನ ಕೇಳಿದ್ರಿಂದ ಮಾಡ್ಕೊಂಡಿಲ್ಲ. ಯೇಸುಸ್ವಾಮಿ ಏನು ದುಮ್ಕೋತಾನೆ, ದುಮ್ಕಲ್ಲ, ಕಾಲು ಬೀಳುತ್ತಾನೆ, ಬೀಳಲ್ಲ. ಯಾಕೆ? ಅವನಿಗೆ ಅವಮಾನ ಮಾಡಬೇಕು. ಯಾಕೆ? ಸೈತಾನ ಅವಮಾನ ಮಾಡೋಕ್ಕೋಸ್ಕರ ಸೈತಾನ ದೇವರಿಂದ ಹೊರಬಿದ್ದವನು, ದೇವರ ಸಮಯದ ಹೊರಬಂದವನು, ದೇವರಿಗೆ ವಿರುದ್ಧವಾಗಿದ್ದವನು. ಇಂದು ನಾನು ನೀವು ಪ್ರೋತ್ಸಾಹ ಮಾಡುವುದು ಯಾರಿಗೆ? ಸೈತಾನಿಗೆ. ನಾನು ಮಾಡುವಂತ ಒಂದು ಕೆಟ್ಟ ಕಾರ್ಯ ಸೈತಾನಿಗೆ ಪ್ರೋತ್ಸಾಹ ಮಾಡಿದಾನೆ. ನಾನು ನೀವು ಮಾಡುವುದು ಒಂದು ಕೆಟ್ಟ ಮಾಡುವುದು, ದೇವರ ಮಾತಿಗೆ ವಿರುದ್ಧವಾಗಿ ಆಡುವುದು ಸೈತಾನಿಗೆ ಪ್ರೋತ್ಸಾಹ ಮಾಡುವುದು. ನಾನು ನೀವು ಜಗಳ ಮಾಡುವುದು, ನಾನು ನೀವು ಹಗೆತನ ಮಾಡುವುದು, ನಾನು ನೀವು ದ್ವೇಷ ಮಾಡುವುದು, ನಾನು ನೀವು ಒಬ್ಬರಿಗೊಬ್ಬರು ಚಾಡಿ ಹೇಳುವುದು, ನಾನು ನೀವು ಒಬ್ಬರಿಗೊಬ್ಬರು ಉರಿಕೊಳ್ಳುವಂಥದ್ದು, ಹೊಟ್ಟೆ ಕಿಚ್ಚಿಕೊಳ್ಳುವಂಥದ್ದು, ಅದು ಸೈತಾನಿಗೆ ಉರಿದುಂಬಿಸಿದಾಗ ಮಾಡು ಇನ್ನು. ದೇವರಿಗೆ ಅಪಮಾನ, ಸೈತಾನನಿಗೆ ಮಾನ. ದೇವರಿಗೆ ಅವಮಾನ, ಸೈತಾನನಿಗೆ ಸನ್ಮಾನ. ನಾವು ಮಾಡಬೇಕಾದಂತ ಮಾನ ದೇವರಿಗೆ ಮಾತ್ರ, ದೇವರಿಗೆ ಮಾತ್ರ. ಮತ್ತಾಯ 5:16 ಹೇಳ್ತದೆ, ನೀವು ಮಾಡುವ ಒಳ್ಳೆಯ ಕ್ರಿಯೆಯಿಂದ ಇನ್ನೊಬ್ಬರು ನಿಮ್ಮ ಕ್ರಿಯೆಗಳನ್ನು ನೋಡಿ ತಂದೆಯಾದ ದೇವರಿಗೆ ಏನ್ ಮಾಡ್ತಾರಂತೆ? ಕೊಂಡಾಡ್ತಾರೆ. ನಾವು ಯಾರನ್ನು ಕೊಂಡಾಡಿಸ್ತಾ ಇದ್ದೇವೆ? ವ್ಯಕ್ತಿಗಳನ್ನ ಕೊಂಡಾಡ್ತಾರೆ. ನೀವು ನನ್ನನ್ನು ಹೊಗಳಬೇಡ್ರಿ, ಅಯ್ಯೋ ಚೆನ್ನಾಗಿ ಪ್ರಸನ್ನ ಮಾಡ್ತಾರೆ, ಅಯ್ಯೋ ಚೆನ್ನಾಗಿ ಪ್ರೇಮ ಮಾಡ್ತಾರೆ. ನಾನು ಮಾಡ್ತಾ ಇರೋದೆಲ್ಲ ದೇವರಾತ್ಮ ಸಹಾಯದಿಂದ, ನಾನಲ್ಲ. ನಾನು ಅದ್ಭುತ ಮಾಡೋದು, ನನ್ನಿಂದ ಮಹತ್ಕಾರ್ಯ ಆಗೋದು ದೇವರು ಮಾಡೋದು, ನಾನಲ್ಲ. ಅಯ್ಯೋ ನಾನೊಬ್ಬ ಸಾಧನ ಅಷ್ಟೇ. ಯೇಸುಸ್ವಾಮಿ ಅಷ್ಟೆಲ್ಲ ಮಹತ್ಕಾರ್ಯ ಮಾಡಿಬಿಟ್ಟು ತಂದೆಯ ದೇವರನ್ನ ಹೊಗಳಿತು. ಯೇಸುಸ್ವಾಮಿ ತನ್ನನ್ನು ಹೊಗಳಿಕೊಳ್ಳಿಲ್ಲ, ತಂದೆಯ ದೇವರನ್ನ ಹೊಗಳಿತು. ನೀವು ಮಾಡುವಂತ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ಅದು ದೇವರಾತ್ಮ ಪ್ರೇರಣೆಯಿಂದ ಆಗುವುದು. ನೀವು ಮಾಡುವಂತ ಪ್ರತಿಯೊಂದು ಕೆಟ್ಟ ಕಾರ್ಯಗಳು ದುರಾತ್ಮ ಪ್ರೇರಣೆಯಿಂದ ಸೈತಾನದಿಂದ ಆಗುವುದು. ನಾನು ನೀವು ಈ ಪ್ರಪಂಚದಲ್ಲಿ ಬದುಕಿರುವಂತಹ ವೇಳೆ ಅದು ಎಷ್ಟು ವರ್ಷ ಎಷ್ಟು ಕ್ಷಣ ಇರಲಿ, ಅದು ದೇವರಿಗೆ ಮಹಿಮೆಯನ್ನು ತರುವುದಕ್ಕಾಗಿ ಆಗಿರಬೇಕು ವಿನಃ ನನ್ನನ್ನು ಹೊಗಳ್ರಿ, ನನಗೆ ಕಟೌಟ್ ಹಾಕ್ರಿ ಅಥವಾ ನನಗೆ ಏನೇನೋ ಮಾಡ್ರಿ ಅಂತಲ್ಲ. ನಿಮ್ಮನ್ನು ನಾನು ಹಾಗೆ ಮಾಡ್ಬೇಕು ಅಂತಲ್ಲ. ಹೊಗಳುವಂಥದ್ದು ನಿಮ್ಮನ್ನು ಅಲ್ಲ, ನನ್ನನ್ನು ಅಲ್ಲ. ಹೊಗಳುವಂಥದ್ದು ದೇವರನ್ನು ಮಾತ್ರ, ದೇವರೊಬ್ಬರಿಗೆ ಮಾತ್ರ. ಈ ಸನ್ನಿಧಾನದಲ್ಲಿ, ಈ ಪ್ರಪಂಚದಲ್ಲಿ, ಇಡೀ ಸೃಷ್ಟಿಯಲ್ಲಿ ಮಾನ ಮಹಿಮೆ ಎಲ್ಲವೂ ಸಹ. ಅಯ್ಯೋ ಹಾಗೆ ಮಾಡ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಅಯ್ಯೋ ನಾನು ಯಾಕಪ್ಪ ಹೋಗ್ಬಿಡ್ತೀರ? ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ, ನನಗಿರುವಂತ ಜವಾಬ್ದಾರಿ ನಾನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಮೂಲಕ ಮಾಡುವಂತ ದೇವರನ್ನು ನೀವು ಹೋಗ್ಬಿಡ್ರಿ, ನಿಮಗೆ ಡಬಲ್ ಆಶೀರ್ವಾದ, ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ, ಇನ್ನಷ್ಟು ಒಳ್ಳೆಯದನ್ನು ಅನುಭವಿಸ್ತಾರೆ. ಹಾಗೆ ನಮ್ಮ ಪತನ ದಿನದಿಂದ ದಿನಕ್ಕೆ ಬಿದ್ದು ಹೋಗ್ತಾ ಇದೆ ವಿನಃ ದೇವರಲ್ಲಿ ನಾವು ಹೋಗ್ತಾ ನಾವು ಸೃಷ್ಟಿಯನ್ನು ಹಾಳು ಮಾಡಿದ್ದೇವೆ, ನಮ್ಮನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಸೈತಾನನ ಕುಯುಕ್ತಿ ಕುತಂತ್ರಗಳಿಗೆ ಒಳಗಾಗಬೇಡ್ರಿ. ಸೈತಾನನ ಮಾತುಗಳನ್ನು ನಿಮ್ಮ ಜೀವನದಲ್ಲಿ ನೆರವೇರಿಸಬೇಡ್ರಿ. ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ರು ಅಷ್ಟೇ, ನಾನು ಹೇಳ್ಕೊಟ್ರು ಅಷ್ಟೇ, ಯಾರು ಹೇಳ್ಕೊಟ್ರು ಅಷ್ಟೇ. ನಿಮ್ಮ ನಿರ್ಧಾರ, ನಿಮ್ಮ ತೀರ್ಮಾನ. ನಿಮಗೇನಾದ್ರೂ ಸಂಶಯ ಬಂದರೆ, ನಿಮಗೇನಾದ್ರೂ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಕಷ್ಟವಾದರೆ ಪ್ರಾರ್ಥನೆ ಮಾಡಿ, ಉಪವಾಸದಿಂದ ಪ್ರಾರ್ಥನೆ ಮಾಡಿ, ಮೊಣಕಾಲಿನ ಪ್ರಾರ್ಥನೆ ಮಾಡಿ, ಗರ್ಭಗುಡಿಗೆ ಬಂದರೆ ಪ್ರಾರ್ಥನೆ ಮಾಡಿದ್ರೆ, ದೇವರ ವಾಕ್ಯವನ್ನು ಓದಿ ಆ ವಾಕ್ಯ ಏನ್ ಹೇಳ್ತಾ ಅದನ್ನ ಮಾಡಿದ್ರೆ ಮನುಷ್ಯರು ಹೇಳುವಂತ ಮಾತುಗಳನ್ನು ಕೇಳಬೇಡಿ. ನಾನು ಹೇಳೋದು ನೀವು ಕೇಳಬೇಡಿ, ವಾಕ್ಯ ಹೇಳ್ತದೆ ನೀವು ಕೇಳಿ. ನಾನೀಗ ಬೋಧಿಸ್ತಿರುವುದು ವಾಕ್ಯ ಹೇಳಿದ ನನ್ನ ಸ್ವಂತ ಮಾತುಗಳಲ್ಲ. ಆದರೆ ನೀವು ಕೇಳುವಂತಹ ಆಲೋಚನೆಗಳು, ನೀವು ಕೇಳುವಂತಹ ಮಾತುಗಳು, ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು, ನೀವು ತೆಗೆದುಕೊಳ್ಳುವಂತ ತೀರ್ಮಾನಗಳು ದೇವರ ವಾಕ್ಯದಲ್ಲಿ ಮಹಿಮೆಯಾಗಬೇಕಾದದ್ದು ದೇವರಿಗೆ ವಿನಃ ಅಯ್ಯೋರಿಗೆ ಅಲ್ಲ, ಮನುಷ್ಯರಿಗೆ ಅಲ್ಲ, ಯಾವುದೇ ವ್ಯಕ್ತಿಗಳಿಗೆ ಅಲ್ಲ. ಮನುಷ್ಯನನ್ನು ಆರಾಧಿಸುವುದನ್ನು ಬಿಟ್ಟು ದೇವರನ್ನು ಆರಾಧನೆ ಮಾಡೋಣ. ಸೃಷ್ಟಿಯನ್ನು ದೇವರೊಂದಿಗೆ ಒಂದು ಮಾಡುವ ಪ್ರಯತ್ನ ಮಾಡೋಣ. ನಾವು ನಮ್ಮ ಸಮಾನದೊಂದಿಗೆ ಒಂದಾಗೋಣ. ನಮ್ಮ ಮಾನವೀಯ ಸಂಬಂಧಗಳೊಂದಿಗೆ ದೇವರೊಂದಿಗೆ ನಾವು ಒಂದಾಗೋಣ. ಈ ಆಲಯದ ತರುವಾಯ ಕರ್ತ ಭೋಜನ ಸಂಸ್ಕಾರವನ್ನು ಸ್ವೀಕರಿಸಿದ ನಂತರ ನೀವು ಯಾರ್ಯಾರು ಮಾತಾಡ್ತಾರೋ ಅವರೆಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಯಾರ ವಿಚಾರ ಮಾಡಿದ್ರೆ ಅವರೆಲ್ಲ ಒಂದಾಗ. ಯಾರ ಮೇಲೆ ನಿಮ್ಗೆ ಏನಾದ್ರು ಅಸೂಯೆ ಹೊಟ್ಟೆ ಅದು ಬಿಟ್ಕೊಡಿ. ಯಾರೇನಾದ್ರೂ ತಪ್ಪೋಲಿಸಬೇಕು ಅಂದ್ರೆ ಅದನ್ನು ಬಿಟ್ಕೊಡಿ. ಯಾಕಂದ್ರೆ ನಾವು ನೀವು ಒಂದಾಗಿರುವಾಗಲೇ ಯೇಸು ಸ್ವಾಮಿ ವಾಸ ಮಾಡ್ತಾರೆ. ನಾವು ನೀವು ಒಂದಾಗಿರುವಾಗಲೇ ನಮಗೆ ದೇವರ ಆಶೀರ್ವಾದ ಕೊಡ್ತಾರೆ. ಇನ್ನು ಹಲವು ವರ್ಷಗಳ ಪ್ರಯಾಣ ಮುಗಿದ್ರೆ ನಾವು ಸುಖವಾಗಿ ಜೀವಿಸಬೇಕು, ಆಶೀರ್ವಾದದಲ್ಲಿ ಬದುಕಬೇಕು. ಮುಖ್ಯವಾಗಿ ನಿತ್ಯ ಜೀವನಕ್ಕೆ ಸೇರಬೇಕು, ನರಕಕ್ಕಲ್ಲ. ನೀವು ಸೈತಾನನ ಸ್ವೀಕರಿಸ್ತೀರಾ, ದೇವರನ್ನ ಸ್ವೀಕರಿಸ್ತೀರಾ, ನಿಮ್ಮ ನಿರ್ಧಾರ. ನೀವು ಸೈತಾನನನ್ನು ಮಹಿಮೆಪಡಿಸುವುದಾದ್ರೆ ಶಾಪಗ್ರಸ್ತರಾಗ್ತೀರಿ, ದೇವರನ್ನು ಮಹಿಮೆಪಡಿಸುವುದಾದ್ರೆ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ. ನೀವು ನಿಮ್ಮ ಸಮಾಜದೊಂದಿಗೆ, ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ, ಬಂಧುಗಳೊಂದಿಗೆ, ಮಿತ್ರರೊಂದಿಗೆ, ನಿಮ್ಮ ಸಹೋದರರೊಂದಿಗೆ ಒಂದಾಗಿ
ನಾವು ನೀವೆಲ್ಲರೂ ಸೇರಿ ಸೃಷ್ಟಿಯನ್ನು ನಮ್ಮೊಂದಿಗೆ ಒಂದು ಮಾಡಿಕೊಂಡು ದೇವರೊಂದಿಗೆ ಒಂದಾಗಿ ಪ್ರೀತಿಯನ್ನು ಐಕ್ಯತೆಯಿಂದ ಇರೋಣ, ಕ್ಷಮಿಸೋಣ, ಒಂದಾಗಿ ಬದುಕೋಣ. ಸಮಾಧಾನ, ಸಂತೋಷ, ಐಕ್ಯತೆ ನಿತ್ಯವೂ ನಮ್ಮೊಂದಿಗೆ ಒಂದೇ ದೇವರಾತ್ಮನ ಈ ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ಸಹಾಯ ಮಾಡಿ. ಆಮೇಲೆ ನೈಸ್ಯ ವಿಶ್ವಾಸ ಸೂತ್ರವನ್ನು ಅರಿಕೆ ಮಾಡೋಣ. 26ನೇ ಪುಟದಲ್ಲಿರುವ ನೈಸ್ಯ ವಿಶ್ವಾಸ ಸೂತ್ರವನ್ನು ಅರಿಕೆ ಮಾಡೋಣ. ಪುಟ 26. ಸರ್ವಶಕ್ತನಾದ ತಂದೆಯಾಗಿರುವ ಒಬ್ಬನೇ ದೇವರನ್ನು ನಂಬುತ್ತೇನೆ. ಆತನು ಪರಲೋಕಗಳನ್ನು ಎಲ್ಲ ದಶ ವಸ್ತುಗಳನ್ನು ಮಾಡುತ್ತಾನೆ. ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈಗ ನಾನಾಗಿದ್ದ ದೇವರ ಏಕಪುತ್ರನು, ದೇವರಾಗುವ ದೇವರು, ಪರಜ್ಯೋತಿಯಾಗುವ ಪರಜ್ಯೋತಿಯು, ಸಾಕ್ಷಾತ್ ಸಾಕ್ಷಾತ್ ದೇವರಾಗಿದ್ದಾನೆ. ಈತನು ಸೃಷ್ಟಿಯಾದ ದೇವರ ನಿತ್ಯ ಪುತ್ರನೇ, ತಂದೆಯೂ ಈತನನ್ನು ಒಂದೇ. ಈತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಈತನ ಮನುಷ್ಯ ನಮಗೆ ತನ್ನ ವಹಿಸಿ ನಮ್ಮ ಶಾಂತವಾಗಿ ಪರಲೋಕಕ್ಕೆ ಇಳಿದು ಪವಿತ್ರಾತ್ಮದಿಂದ ಬೆಳಗಿನ ಕಣ್ಣಿಗೆ ಧರಿಸಿಕೊಂಡು ಮನುಷ್ಯನನ್ನು ಒಬ್ಬನಿಗಾರನ ಆತ್ಮದಲ್ಲಿ ನಮಗೋಸ್ಕರ ಶಿಲುಬೆಗೆ ಎಳೆಯಲ್ಪಟ್ಟು ಬಾಳನ್ನು ಮುಗಿಸಿ ಸತ್ತು ಸಮಾಧಿಯಾಗಲ್ಪಟ್ಟನು. ಏಳನೇ ಅನುಸಾರವಾಗಿ ಭೂಮಿಗೆ ಸೇರಿಸಲ್ಪಟ್ಟನು. ಪರಲೋಕಕ್ಕೆ ಹೋಗಿ ತಂದೆಯವರಿಗೆ ಕುಳಿತುಕೊಂಡಿದ್ದಾನೆ. ಏಕೆಂದರೆ ಹೊರಗಿರುವವರು ಸರ್ವಕ್ಕೆ ನ್ಯಾಯ ತೀರಿಸುವನು. ಈತನ ರಾಜ್ಯಕ್ಕೆ ಅಂತ್ಯವಿಲ್ಲ. ಪವಿತ್ರಾತ್ಮನ ಮಗುವಿನೇ, ಈತನು ಕರ್ತನು, ಜೀವದಾಯಕನು, ತಂದೆಯಿಂದಲೂ ಮಗನಿಂದಲೂ ಹೊರಡುವನು. ತಂದೆಯವರಲ್ಲಿ ಒಂದರಲ್ಲಿ ಸಮಾನವಾದ ಆರಾಧನೆಯನ್ನು ತಂದೆಯನ್ನು ಹೊಂದುವನು. ಪ್ರವಾದಿಗಳ ಮೂಲಕವೂ ಇವನು ಆಗಿದ್ದಾನೆ. ಪವಿತ್ರವಾಗಿಯೂ ಸರ್ವಸಾಧಾರಣವಾಗಿಯೂ ಅಪೊಸ್ತಲರಿಂದ ಸಾರ್ಥಕವಾಗಿಯೂ ಒಂದೇ ಸಭೆಯೆಂದು ನಂಬುತ್ತೇನೆ. ಆಗ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ನಾನವನ್ನು ಒಪ್ಪಿಕೊಳ್ಳುತ್ತೇನೆ. ಸತ್ತವರ ಪುನರುತ್ಥಾನವನ್ನು, ಮುಂದಿನ ಲೋಕದ ಜೀವನವನ್ನು ನಂಬುತ್ತೇನೆ. ಆಮೆನ್. ಪ್ರಾರ್ಥನೆ. ನಮ್ಮ ಒಡೆಯನ ಯಜಮಾನನಾದ ಸೃಷ್ಟಿಕರ್ತನ ನಾಮಕ್ಕೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳಿದ ಮೇಲೆ ಎಂದಿನಿಂದ ಸ್ವಾಮಿ ನಾವು ನಿನ್ನ ವಾಕ್ಯದ ಪ್ರಕಾರ ಜೀವಿಸ್ತೇವೆ ಎಂಬುದಾಗಿ ಮುಂದೆ ನಾವು ಮಾತುಕೊಳ್ಳುತ್ತೇವೆ. ಕೊಟ್ಟಂತ ಮಾತುಗಳನ್ನು ನಾವು ಪರಿಪಾಲಿಸುವಂತೆ ನಮಗೆ ಸಹಾಯ ನೀಡು. ನಿನ್ನ ಕೃಪೆ ನಮ್ಮನ್ನು ತುಂಬಿಸಿ ನಡೆಸು. ನಮ್ಮಲ್ಲಿರುವಂತಹ ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚು, ಅಸೂಯೆ, ಚಾಡಿ ಹೇಳುವಂಥದ್ದು, ಇಲ್ಲವೇ ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣಗಳನ್ನು ಹುಡುಕುವಂಥದ್ದು, ಹಗೆತನ, ದ್ವೇಷ, ನಿಂತರ ಎಲ್ಲ ಕುಯುಕ್ತಿ ಕುತಂತ್ರಗಳಿಗೆ ನಾವು ಸೈತಾನನ ಪ್ರೇರೇಪಣೆಯಾಗದೆ ಸೈತಾನನಿಗೆ ಅವಮಾನಪಡಿಸುವುದಕ್ಕಾಗಿ ನಾವು ಬದುಕಿ ನಿನಗೆ ಮಾನವನ್ನು, ಸನ್ಮಾನವನ್ನು, ಪುರಾಟವನ್ನು ತರುವುದಕ್ಕಾಗಿ ನಾವು ಜೀವಿಸಲು ಸಹಾಯ ಮಾಡಿ. ನೀನು ಅನುಗ್ರಹಿಸಿದಂತಹ ಸೃಷ್ಟಿಯ ಪ್ರತಿಯೊಂದು ಸಂಗತಿಗಳನ್ನು ಅದನ್ನು ಪೋಷಿಸಿ ಕಾಪಾಡಿ ಅದನ್ನು ಭದ್ರವಾಗಿ ನಿನ್ನ ಚಿತ್ತ, ನಿನ್ನ ಉದ್ದೇಶದ ಮೇರೆಗೆ ಅದನ್ನು ಮುನ್ನಡೆಸಿಕೊಂಡು ಹೋಗುವುದಕ್ಕೆ ನಮಗೂ ಶಕ್ತಿಯನ್ನು ದಯಪಾಲಿಸು. ಇಡೀ ಸೃಷ್ಟಿಯು ಬಿದ್ದು ಹೋದಂತ ವೇಳೆ ಆ ಸೃಷ್ಟಿಯನ್ನು ನಿನ್ನೊಂದಿಗೆ ಒಂದು ಮಾಡಿಕೊಳ್ಳುವುದಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಯಾಕಂದ್ರೆ ನಿನ್ನ ವಾಕ್ಯವೇ ಹೇಳಿದೆ, ಹೆಚ್ಚು ಕಡಿಮೆ ಎಲ್ಲರೂ ಪಾಪ ಮಾಡಿದವರೇ, ಆ ಪಾಪದ ನಿಮಿತ್ತವಾಗಿ ನಾವು ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದೇವೆ ಎಂಬುದಾಗಿ ಪೌಲನು ರೋಮಾಪುರದವರಿಗೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಹೇಳಿದಂತೆ, ಸ್ವಾಮಿ ನಾವು ಹೆಚ್ಚು ಕಡಿಮೆ ಒಳ್ಳೆಯವರಲ್ಲ, ಕೆಟ್ಟವರು ಅಲ್ಲ, ಎಲ್ಲರೂ ನಾವು ಪಾಪಿಗಳು, ದ್ರೋಹಿಗಳು, ಅನರ್ಹರು, ಅಯೋಗ್ಯವಾಗಿದ್ದೇವೆ. ನಮ್ಮನ್ನು ಕ್ಷಮಿಸುವ, ನಮ್ಮನ್ನು ನಮ್ಮ ಪಾಪಗಳನ್ನು ಪರಿಹರಿಸು, ಶುದ್ಧಿ ಮಾಡಿ ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಿ. ಒಳ್ಳೆಯವರಾಗಿ ಹೇಗೆ ನೀವು ಬಹು ಒಳ್ಳೆಯದಾಗಿ ಸೃಷ್ಟಿ ಮಾಡಿದೆಯೋ ಆ ಸ್ಥಿತಿಗತಿಗಳಿಗೆ ನಾವು ಹಿಂತಿರುಗಿ ಹೋಗುವಂತ ಆ ಒಳ್ಳೆಯತನ, ಒಳ್ಳೆಯ ಮಾತು, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಸ್ಥಿತಿಗತಿಗಳು, ಒಳ್ಳೆಯ ಪರಿಸ್ಥಿತಿಗಳು, ಒಳ್ಳೆಯ ಸಂಗತಿಗಳಿಂದ, ಮಾತುಗಳಿಂದ, ಕಾರ್ಯಗಳಿಂದ ಮುನ್ನಡೆದು
ನಾಮಕ್ಕೆ ಮಹಿಮೆ ತರುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ಮೂಲಕ ಪ್ರಾರ್ಥನೆ ಬೇಡುತ್ತೇವೆ. ದೇವರ ಆಶೀರ್ವಾದವನ್ನು ನಮಗೆ ನಾವು ಹೊಂದಿಕೊಳ್ಳಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯ ಐಕ್ಯತೆ ಸಹವಾಸ ನಿಮ್ಮೆಲ್ಲರ ಸಂಗಡ ನಿತ್ಯ ಕಾಲಕ್ಕೂ ನೀವು ಒಂದಾಗಿರುವಂತಹ ಪ್ರತಿನಿತ್ಯದ ವೇಳೆ ನಿಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳ ನಿಮಿತ್ತ ನೆಲೆಯಾಗಿದ್ದುಕೊಂಡು ಕಾಪಾಡಲಿ.